ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ಮುಳ್ಳಿಯವರೇ ಕಾರ್ಯಕ್ರಮ ಶುರು ಮಾಡ್ರಿ. ಏನ್ರಿ ಯಾರನ್ನ ಕರೆಸ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ನೀವು ಇಷ್ಟಪಟ್ಟು ನೋಡುವಂತ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರೇ ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಮೇಡಮ್ ಖುಷಿಯಾಗಿ ಬರ್ತಾ ಇದ್ದೀರಾ? ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಎಷ್ಟಿದೆ, ಏನ್ ಮಾಡ್ತಾ ಇದ್ದೀರಾ? ಇಂಗ್ರೀಡಿಯೆಂಟ್ಸ್ ಕಡಿಮೆನೆ, ಆದ್ರೆ ಒಳ್ಳೆ ಒಂದು ರೆಸ್ಟೋರೆಂಟ್ ರೆಸಿಪಿ ಅಂತ ಹೇಳ್ಬೋದು. ಓಕೆ, ಮಟನ್ ಪಸಂದ ಮಾಡ್ತಾ ಇದ್ದೀನಿ. ಮಟನ್ ಪಸಂದ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಪಸಂದ ಬೇಕಾಗುವ ಸಾಮಗ್ರಿಗಳು: ಮಟನ್, ಮೊಸರು, ಬಾದಾಮಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಲವಂಗ, ಏಲಕ್ಕಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ. ಮಟನ್ ಪಸಂದ್ ಅತ್ಯಂತ ಅದ್ಭುತವಾದಂತಹ ಕರೀಮ್ಸ್ನ ಸ್ಪೆಷಲ್. ಇದು ಡೆಲ್ಲಿಯ ಕರೀಮ್ಸ್ ಹೋಟೆಲ್ನ ಸ್ಪೆಷಲ್ ಡಿಶ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ವೈವಿಧ್ಯಮಯ ಅಡುಗೆಗೋಸ್ಕರ, ನೀವು ಇಷ್ಟಪಟ್ಟು ಮನೇಲಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ತೋರಿಸ್ತಾ ಇದೀವಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಸುಚಿತಾ ಅವರೇ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಈರುಳ್ಳಿ, ಇದು ಇಲ್ಲೊಂದು 4 ಈರುಳ್ಳಿ ಇದೆ. ಇದನ್ನ ಬ್ರೌನ್ ಕಲರ್ಗೆ ಡೀಪ್ ಫ್ರೈ ಮಾಡ್ಕೋಬೇಕು. ತಾಳಿ ಡೀಪ್ ಫ್ರೈ ಮಾಡ್ಬೇಕು ಅಂದ್ರೆ ಸಣ್ಣ ಒಂದು ಬಾಳ್ಳೆ ಕೊಟ್ಬಿಡ್ತೀನಿ ನಿಮ್ಗೆ, ಬೇಗ ಆಗ್ಬಿಡುತ್ತೆ. ಇಟ್ಕೊಳ್ಳಿದಿನ ಮಿಕ್ಸಿಂಗ್ ಬೌಲ್ ಕೊಡಿ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಓಕೆ, ಅಲ್ಲಿ ಡೀಪ್ ಫ್ರೈ ಮಾಡಿ. ಏನ್ ಬೇಕಂದ್ರೆ ನೀವು ಮಿಕ್ಸಿಂಗ್ ಬೌಲ್ ಬೇಕಂದ್ರಲ್ಲ, ಸಾಕಾ? ಓಕೆ, ಸ್ವಲ್ಪ ಮೊಸರು ಹಾಕಿದ್ರೆ. ಮೊಸರು ಬೇಕಾ? ಕೊಡ್ತೀನಿ ತಾಳಿ. ಕರೀಮ್ಸ್ ಅಲ್ಲಿ ಯಾರಾದ್ರೂ ಮಟನ್ನ ತಿಂದಿರೋರಿಗೆ ಗೊತ್ತಿರುತ್ತೆ, ಮಟನಿನ ಕ್ವಾಲಿಟಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಅಲ್ಲಿ ಎಂತ ಅದ್ಭುತವಾಗಿರುತ್ತೆ ಅಂದ್ರೆ ಸುಚಿತಾ ಅವರೇ, ನೀವು ಹೋಗಿದ್ರೆ ನಿಮಗೂ ಗೊತ್ತಿರುತ್ತೆ ಬಿಡಿ. ಆ ಸರ್ವೀಸು, ಆ ಸಿಸ್ಟಮು, ಅವಾಗಲೇ ನಾನು ಹೇಳ್ತಾ ಇರೋದು 15-20 ವರ್ಷದಿಂದನೇ ಅಷ್ಟೊಂದು ಅದ್ಭುತವಾದಂಥ ಅಡುಗೆನ ಮಾಡ್ತಾ ಇದ್ರು ಅಲ್ಲಿ. ತೋರಿಸಿ ಮೇಡಮ್. ½ kg ಮಟನ್ ಇದೆ, ಅರ್ಧ kg. ಇದು ಆಕ್ಚುಲಿ ಬೋನ್ಲೆಸ್ ಅಲ್ಲೂ ಮಾಡ್ತಾರೆ. ಮಟನ್ ಸ್ಟೀಕ್ಸ್ ಅಂತ ನಾವು ಹೇಳ್ತೀವಿ. ಅದನ್ನ ಸ್ವಲ್ಪ ಮಟನ್ನ ಇದ್ ಮಾಡ್ಕೊಂಡಿರ್ಬೇಕು. ಜಜ್ಜಿ ಮಾಡ್ಬಿಟ್ಟಿದ್ದೀರಾ? ಸ್ವಲ್ಪ ಮಾಡಿದೀವಿ ನೋಡಿ ಈ ತರ. ಓಕೆ, ಜಜ್ಜಿ ಮಾಡೋದು ಅಂದ್ರೆ ಏನಿಲ್ಲ, ಅದನ್ನ ತಗೊಂಡ್ಬಂದು ಒಂದು ಹಿಂಗೇಟ್ ಹಿಂಗ್ ಹಾಕೋದು, ಇಲ್ಲ ಕಲ್ತು ಒಂದು ಗುದ್ದೋದು. ಅದೇನೋ ಸ್ವಲ್ಪ ಹಿಂಗ್ ಬಲ್ಜಾಬೇಕು. ಅದು ಬೇರೆ ಮಟನ್. ಇದು ಸ್ವಲ್ಪ ಈ ತರ ಪೀಸಸ್ ಇದ್ದಾಗ ಪಸಂದ ಚೆನ್ನಾಗುತ್ತೆ. ಅಂದ್ರೆ ಇದು ತಗೋಬೇಕು, ಇನ್ನು ತೊಡೆ ಪೀಸ್ ಅಂತ ಕರೀತಾರೆ. ಆ ತೊಡೆ ಪೀಸ್ನ ತಗೊಂಡ್ರೆ ಮೂಳೆ ಕಡಿಮೆ ಸಿಗುತ್ತೆ, ಮಟನ್ ಜಾಸ್ತಿ ಸಿಗುತ್ತೆ. ಮಟನ್ ಜಾಸ್ತಿ ಸಿಕ್ತಾಗ ಒಂದೇ ಟಿಂಗ್ ಅದನ್ನ ಮಚ್ಚಲ್ಲಿ ಹಿಂಗ್ ಹಾಕಿದ್ರೆ ಅದೊಂಥರ ಹಿಂಗ್ ಬಜ್ಜಿ ಆಗುತ್ತೆ. ಹಂಗೇನ್ ಹಾಕಿದ್ರೆ ಕಲ್ತ್ಕೊಂಡು ಒಂದ್ಸರಿ ಜಜ್ಜಿ. ಹೌದು, ಮನೇಲೆ ಮಾಡ್ಕೋಬಹುದು ನೋಡಿ. ಈ ತರ ಯಾಕಂದ್ರೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಹೋಗುತ್ತೆ, ಬೇಗ ಬೇಯುತ್ತೆ ನಮ್ಗೆ. ಮಟನ್ ಪಸಂದ್ ಅದ್ಭುತವಾಗಿರುವಂತ ಗುಡ್ ರೆಸಿಪಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಷ್ಟ ಪಡುವಂತ ರೆಸಿಪಿ ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ, ಇದು ಮಾಡೋ ವಿಧಾನ ಕೂಡ ಒಂಥರ ಈಸಿ. ಆಮೇಲೆ ಅಯ್ಯೋ ಹಿಂಗೆಲ್ಲ ಮಾಡ್ಬೋದ ಅಂತ ಅನಿಸ್ಬೋದು ನಿಮ್ಗೆ, ಬಟ್ ಇದು ಅಲ್ಲಿ ಸ್ಪೆಷಲ್. ಅದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಎಸ್ ಮೇಡಮ್. ಅರ್ಧ kg ಇದೆ. ಎಸ್ ಮೇಡಮ್. ಮೊಸರು ಅರ್ಧ ಕಪ್ ಅಂದ್ರೆ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಹಾಕಿದೀನಿ, ಅಥವಾ ನೀವು ಅರ್ಧ ಕಪ್ ಅಂತ ತಿಳ್ಕೊಬಹುದು. ಎಸ್ ಮೇಡಮ್. ಅರ್ಧ kgಗೆ ಅರ್ಧ ಕಪ್ಪಿನಷ್ಟು ಮೊಸರು. ಮೊಸರು ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ, ಅವರು ಮಟನ್ನ ಚೆನ್ನಾಗಿ ಪರಂಗಿ ಕಾಯಿ ಹಾಕಿ ನೆನೆಸಿರ್ತಾರೆ. ಅದೇನಂದ್ರೆ ಮುರಳಿಯವರೇ, ಪಾತ್ರೆಯಲ್ಲಿ ಮಾಡ್ತೀವಿ ಅಂದಾಗ ಇಲ್ಲಿ ನಮಗೆ ಕುಕಿಂಗ್ ಟೈಮ್ ಕಡಿಮೆ ಇರುತ್ತೆ. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಆ ಸ್ಟೆಪ್ ಬೇಕಾಗಲ್ಲ. ನಾವು ವೆಸಲಲ್ಲೇ ಮಾಡ್ತೀವಿ ಅಂದಾಗ ರುಚಿ ಹೆಚ್ಚು. ಏನ್ ಹೇಳ್ತೀನಿ ಅಂದ್ರೆ, ಮಾಡೋದು ಒಂದು 2 ಅವರ್ ಮುಂಚೆ ಪರಂಗಿ ಕಾಯಿನ 2 ಟೇಬಲ್ ಸ್ಪೂನ್ ಅಷ್ಟು ಪರಂಗಿ ಕಾಯಿ ಅಂಗಡಿನ ಹಾಕ್ಬಿಟ್ಟಿರ ಸೀಡ್ದೋಗ್ಬಿಡುತ್ತೆ. ಪರಂಗಿ ಕಾಯಿನ ತನ್ನಿ, ಸೌತೆಕಾಯಿ ತುರ್ದ್ಕೊಳ್ಳಿ, ತುರ್ಕೊಂಡ್ಮೇಲೆ ಮಾಂಸನ ಅದರೊಳಗೆ ಹಾಕಿ 1-2 ಅವರ್ ಬಿಟ್ಟಾಕಿ ಫ್ರಿಜಲ್ಲಿ ಇಟ್ಬಿಡಿ, ಇನ್ನೂ ಚೆನ್ನಾಗಾಗುತ್ತೆ. ಹೌದು, ಆಮೇಲೆ ಅದನ್ನ ಮಾಡಿ ನೋಡ್ರಿ. ಅರ್ಧ kg ಮಟನ್ ಅಂದ್ರೆ ಅದು ಕ್ವಾಂಟಿಟಿ ಗೊತ್ತಿರಬೇಕು. ಪರಂಗಿ ಕಾಯ್ದು 2 ಟೇಬಲ್ ಸ್ಪೂನ್ ಅಷ್ಟು, 2 ದೊಡ್ಡ ಚಮಚದಷ್ಟು ಬೇಕಾಗುತ್ತೆ. ಪರಂಗಿ ಅಷ್ಟೇ ಸಾಕು? ಅಷ್ಟೇ ಸಾಕು, ಜಾಸ್ತಿ ಹಾಕಬಾರ್ದು. ಅದಕ್ಕೆ ಹೇಳ್ತಾರೆ. ಹೌದಾ? ಹಾಕಿಟ್ಬಿಟ್ಟು ನೀವು ಹಾಗೆ ವೆಸಲಲ್ಲಿ ಕುಕ್ ಮಾಡಿದ್ರೆ ಒಂದು ಅರ್ಧ ಗಂಟೆ ತಗೊಳುತ್ತೆ ಟೈಮು. ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಮೇಡಮ್ ಹಾಕಿ ಮೇಡಮ್. ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಫಸ್ಟೇ ಈರುಳ್ಳಿ ಕೆಲಸ. ಇದಕ್ಕೆ ಒಂದು 4 ಈರುಳ್ಳಿ ಇದೆ ಇಲ್ಲಿ. ಓಹೋ, ಮೀಡಿಯಂ ಸೈಜ್ದು. ಓಕೆ ಮೇಡಮ್. ಏನಾಗಬೇಕು ಇದು? ಬ್ರೌನ್ ಆಗಬೇಕಾ? ಬ್ರೌನ್ ಆಗಬೇಕು. ಡೀಪ್ ಫ್ರೈ ಮಾಡ್ಕೊಂಡು ಬ್ರೌನ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಅಲ್ಲಿ ಇನ್ನೇನು ಹಾಕ್ಬೇಕು ಇದಕ್ಕೆ? ಪೇಸ್ಟ್ ಮಾಡ್ಕೊಂತೀನಿ, ಬ್ರೌನ್ ಆಗ್ತಾ ಇರಲಿ. ಸ್ವಲ್ಪ ಮೊಸರಲ್ಲಿ ಮಟನ್ ನೆನೀತಾ ಇರುತ್ತೆ. ಮೇಡಮ್ ನೆನೀಲಿ. ಮಟನ್ ಪಸಂದ್ ಸುಚಿತ್ರಾ ಮಟನ್ ಪಸಂದ ಮಾಡ್ತಾ ಇದ್ದಾರೆ. ಮಟನ್ ಪಸಂದ ಸುಚಿತ್ರಾ ಅವರ ಪಸಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ರೆಡಿ ಮಾಡ್ತಾ ಇದ್ದಾರೆ. ಬಾದಾಮಿ ಎಷ್ಟು ತೋರಿಸಿ ಪೇಸ್ಟ್ ಮಾಡ್ಕೊಂತೀನಿ. ಇದನ್ನ ತಿನ್ಲಾ? ಬೇಡ, ಇವಾಗ ಒಟ್ಟಿಗೆ ಮಟನ್ ಅಂತ. ಒಳ್ಳೆ ಕೆಲಸ.
ಓಕೆ. ಇದು ಬಿಸಿನೀರಲ್ಲಿ ಬಾಯ್ಲ್ ಆಗಿರೋಂಥ ಬಾದಾಮಿ. Okay. ಬಿಸಿನೀರಲ್ಲಿ ನೆನೆಸಿ ಒಂದು ಬಾಯ್ಲ್ ಬರ್ಸಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಿಪ್ಪೆ ತೆಗ್ದಿರೋಂಥದ್ದು. ಓಕೆ. ಪೇಸ್ಟ್ ಆಗಿದೆ, ಬಾದಾಮಿ ಪೇಸ್ಟ್. ಓಕೆ. ಬಟ್ ಇದೇನಂದ್ರೆ ಇದೊಂಥರ ರಿಚ್ ಡಿಶ್. ಇದು ಹಳೆ ಕಾಲದ ಅಡುಗೆ ಅಂತಾನೆ ಹೇಳ್ತಾರೆ. ಹಳೆ ಕಾಲ ರಾಜ ಮಹಾರಾಜರ ಕಾಲದಲ್ಲಿ ಮಾಡ್ತಾ ಇದ್ದೀನಿ. ನವಾಬರ ಕಾಲದಲ್ಲಿ ಮಾಡ್ತಾ ಇರ್ತಕ್ಕಂಥ ಅದ್ಭುತವಾದಂತ ಕಾಸ್ಟ್ಲಿ ಒಂದು ಮಟನ್ ಗ್ರೇವಿ ತರ ಬರ್ತಿದ್ದು. ಗ್ರೇವಿ ಎಲ್ಲ ಜಾಸ್ತಿ ಗ್ರೇವಿ ಗಿವಿ ಇರಲ್ಲ ಅಲ್ವಾ? ಗಟ್ಟಿ ಪೀಸಸ್ಗೆ ಹಾಗೇನೆ ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಮತ್ತೆ ಇನ್ನೊಂದು ಪಸಂದ ಅಂದ್ರೆ ಏನಂದ್ರೆ ಎಲ್ಲಾರ್ಗು ಇಷ್ಟ ಆಗಂತ ಕರಿ ಅಂತ ತಿಳ್ಕೊಂಡು. ಇಷ್ಟು ಗೋಡಂಬಿ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ರೆ ಗೋಡಂಬಿ ಹಾಕಿಲ್ಲ, ಬಾದಾಮಿ ಸಾರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಬ್ರೌನ್ ಕಲರ್ ಆಗ್ಬಿಡಿದೆ ಸುಚಿತ ಅವರೇ. ಹೌದು, ಒಂದ್ ಪ್ಲೇಟಿಗೆ ತೆಗೆದು ಬಿಡಿ, ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಓಕೆ. ಎಸ್, ಪಕೋಡ ವಾಸನೆ ಬರ್ತಾ ಇದೆ ರೀ. ಹೌದು, ಆನಿಯನ್ ಅಲ್ಲ, ಆನಿಯನ್ ಪಕೋಡ ತರ ಇರುತ್ತೆ. ಬಟ್ ಇದು ಯಾವಾಗ ನೀವು ಬ್ರೌನ್ ಆನಿಯನ್ ಪೇಸ್ಟ್ ನಾನು ಲಾಸ್ಟ್ ಟೈಮ್ ಹೇಳಿದೆ, ಯಾವುದೇ ಅಡುಗೆಗಾಗಿ ಹಾಕಿದ್ರೆ ಒಳ್ಳೆ ರುಚಿ. ಈ ನವಾಬಿ ಅಡುಗೆಗಳು ರಾಜ ಮಹಾರಾಜರು ತಿಂತಾ ಇರೋ ಅಡುಗೆಗಳೆಲ್ಲ ಹಿಂಗೆ ಇರ್ತದೆ. ಬಾದಾಮಿ ಚೆನ್ನಾಗಿ ಹುರಿದಿರ್ಬೇಕು ಅವ್ರಿಗೆ, ಏನೋ ಇರುತ್ತೆ. ಇದಕ್ಕೆ ಶುಂಠಿ ಬಳಕೆ ಇಲ್ಲ, Okay. ಬರೀ ಬೆಳ್ಳುಳ್ಳಿ ಪೇಸ್ಟ್, ಫ್ರೆಶ್ ಆಗಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಶುಂಠಿ ಹಾಕಲ್ವಾ? ಇಲ್ಲ, ಕೆಲವ್ರು ಹಾಕ್ತಾರೆ. ಓಕೆ. ನಾನು ಈಗ ಹೇಳ್ತಾನೆ ಇರ್ತೀನಿ, ಒಂದು ಅಡುಗೆ ಸುಮಾರು ವಿಧಾನಗಳಿರುತ್ತೆ ಮಾಡೋದು. ಓಕೆ ಮೇಡಮ್, ಇದು ನಮ್ಮ ಮೊದಲೇ ತಿಳಿಸಿರೋಂಗೆ ಕರೀಂ ಸ್ಪೆಷಲ್ ಇದು ಅಲ್ವೇ? ಹೌದು, ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ತೀನಿ. ಕುಕ್ಕರ್ ಇಟ್ಟಿದ್ದೀವಿ, ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀವಿ. ಅಲ್ಲ ಬಾದಾಮಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಮೊಸರಿನಲ್ಲಿ ಜಜ್ಜಿರೋ ಅಂತ ಮಟನ್ಗೆ ನೆನೆಸ್ಕೊಂಡಿದ್ದೀವಿ. ಇಷ್ಟು ರೆಡಿ ಆಗಿದೆ. ಶುರು ಮಾಡ್ಕೊಳ್ಳೋಣ. ತುಪ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಸಾಕಾ? ಯಾಕಂದ್ರೆ ಇದು ತುಪ್ಪದಲ್ಲೇ ಮಾಡುವಂಥದ್ದು, ಎಣ್ಣೆನೇ ಯೂಸ್ ಮಾಡಲ್ಲ ಇದಕ್ಕೆ. ಅದು ಶ್ರೀಕೃಷ್ಣ ತುಪ್ಪ ಹಾಕಿ ಏನಾದ್ರು ಮಾಡ್ಬಿಟ್ರೆ ಅದ್ರ ರುಚಿನೇ ಬೇರೆ. ಜಾಸ್ತಿ ತುಪ್ಪ ಬೇಡ ಅನ್ನೋರು ಎಣ್ಣೆ ಸ್ವಲ್ಪ, ತುಪ್ಪ ಒಂದ್ 2 ಸ್ಪೂನ್ ಅಷ್ಟು ಹಾಕೊಂಡು ಮಾಡ್ಕೋಬಹುದು. ಸುಚಿತ್ರ, ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಯಾವೆಲ್ಲ ಆಪ್ಷನ್ಸ್ ಕೊಡಬೇಕು, ಯಾಕಂದ್ರೆ ಕೆಲವರಿಗೆ ಹೊಸದಾಗಿ ಮಾಡೋರು ಗೊತ್ತಿರಲ್ಲ, ಅಯ್ಯೋ ತುಪ್ಪನೇ ಹಾಕಬೇಕು ಅಂತ ತಿಳ್ಕೊತಾರೆ. ತುಪ್ಪದ ಬದಲು ಎಣ್ಣೆ ಸಹ ಹಾಕೋಬಹುದು. ತುಪ್ಪ ಬೇಡ, ನಮ್ಮ ರುಚಿ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಬೇಕು ನಮ್ಗೆ ಅಂತ ಇರೋರು ಅವ್ರು ಹೇಳೋ ತರ ನೀವು ತುಪ್ಪನ ಕಡಿಮೆ ಹಾಕೊಂಡು ತಿನ್ನಿ. ಇದ್ರೊಳಗೆ ಏನಾಗ್ತೀರಿ ಇವಾಗ? ಇದ್ರೊಳಗೆ ಫಸ್ಟ್ ಮಟನ್ ಹಾಕ್ಬಿಟ್ಟು ಅಲ್ಲಿ ರೆಸ್ಟೋರೆಂಟ್ ತರ, ಆಮೇಲೆ ಸ್ಪೈಸಸ್ನ ಅದ್ರೊಳಗೆ ಹಾಕೋಣ ಅಷ್ಟೇ. ಏನ್ ಪಸಂದನೋ ಏನ್ ಕತೆನೋ ಮಾಡಿ ಮೇಡಮ್. ಇದ್ರೆ ಸ್ಪೈಸಸ್ನ ಫಸ್ಟ್ ಹಾಕಿದ್ರೂ ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ವಾ? ಸ್ಪೈಸಸ್ನ ಫಸ್ಟ್ ಹಾಕೋಣ. ಇಲ್ಲ ಬೇಡ ಮೇಡಮ್, ಅವ್ರು ಹೆಂಗ್ ಮಾಡಿರ ಹಂಗೆ ಮಾಡಿ. ನಾನು ಮಾತ್ರ ಹಂಗೆಲ್ಲ ಬಿಡಲ್ಲ ಮೇಡಮ್. ಓಕೆ, ಹಾಕೋಬೋದಾ ಕಡೆ? ಮಟನ್ ಹಾಕ್ತಾ ಇದ್ದೀನಿ, ಮೊಸರಲ್ಲಿ ನೆನೆಸ್ಕೊಂಡಿರೋಂಥ ಮಟನ್ನು. ಹಾಕ್ರಿ ರೀ. ನೋಡಿದ್ರಾ ತುಪ್ಪದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಘಮ? ಜೀರಿಗೆ 1 ಸ್ಪೂನ್ ಅಷ್ಟು. ಜೀರಾ. ಜೀರಿಗೆ. ಇದು ಹೊಸ ವಿಧಾನ, ಮಟನ್ ಪಸಂದ್. ಸಾರಿ, ಮಟನ್ ಪಸಂದ. ಓಕೆ ಸುಚಿತ್ರ. ಜೀರಿಗೆ. ಓಕೆ. ಮೆಣಸು. ಎಸ್ ಮೇಡಮ್. ಹಿಂಗೆ ಡೈರೆಕ್ಟ್ ಆಗಿ ನೋ ಪುಡಿ ಗಿಡಿ. ಇಲ್ಲ. ಓಕೆ. ಲವಂಗ ಸ್ವಲ್ಪ. ಹಿಂಗೆ. ಹಾ. ಯಾವ್ದೋ ಬೇಜಾನ್ ಈಸಿ ರೀ ಇದು. ಏಲಕ್ಕಿ ಒಂದು 4 ಹಾಕೋಣ, ಅರ್ಧ ಕೆಜಿ ಇದೆ ಅಂದ್ರೆ. ಓಹೋ. ಹಿಂಗೆ. ಹಾ. ಖಾರ ಹಾಕ್ತೀನಿ. ಖಾರ ಬರುತ್ತಾ ಅಥವಾ ಏನ್ ಹಂಗೇನಾ? ಇಲ್ಲ, ಬರುತ್ತೆ. ಚಿಲ್ಲಿ ಪೌಡರ್ ಹಾಕ್ಬೇಕಲ್ಲ. ಹಾಕ್ಬೇಕಾ? ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಏನಿದು? ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟು, ನೋ ಶುಂಠಿ? ಇಲ್ಲ, ಬರೀ ಬೆಳ್ಳುಳ್ಳಿ. ಅಯ್ಯೋ, ಇದೇನ್ರಿ ಇದು? ತಿಂದು ನೋಡಿ, ಇವತ್ತು ಇದು ಬೇರೆ ತರ ಅಲ್ಲ. ತಿರ್ಗಿಸ್ಬಿಡ್ಲಾ? ತಿರುಗಿಸಿ. ಶುಂಠಿ ಹಾಕಲ್ಲ, ಬರೀ ಬೆಳ್ಳುಳ್ಳಿ. ಈರುಳ್ಳಿ ಬ್ರೌನ್ ಕಲರ್ಗೆ ಕರೆದಿಟ್ಕೊಂಡಿದೀವಿ. ಇದೇನೆ ಬ್ರೌನ್ ಆನಿಯನ್ ಪೇಸ್ಟ್. ಈಗ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ತರಿ ಆದ್ರೂ ಪರವಾಗಿಲ್ಲ, ಪೌಡರ್ ಫಾರ್ಮ್ ಅಲ್ಲಿ ಇದ್ರೂ ಚೆನ್ನಾಗಿರುತ್ತೆ.
ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಅಚ್ಚ ಖಾರದ ಪುಡಿ, ರವಿ ಅವರ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. 1 ಸ್ಪೂನು, 2 ಸ್ಪೂನು, 1.5 ಸ್ಪೂನ್, 1 ಸ್ಪೂನ್, 1.50 ಸಾಕಾ? ಜಾಸ್ತಿ ಆಯ್ತು? ನೋಡ್ತಿದ್ದೀರಿ. ಇಲ್ಲ ಹಾಕ್ರಿ ರೀ, ಸ್ವಲ್ಪ ಬೇಕಾ? ಬಟ್ ಘಮ ಮಾತ್ರ ಅದ್ಭುತವಾಗಿ ಬರ್ತಾ ಇದೆ ರೀ. ಇನ್ನೊಂದು ಚೂರು ಹಾಕಿ. ಇನ್ನೂ ಚೂರು ಬೇಕಾ? ಸಾಕು. ಓಕೆ ಓಕೆ. ಬ್ರೌನ್ ಆನಿಯನ್ ಪೇಸ್ಟ್, ಓಕೆ, ಇದು ಒಳ್ಳೆ ರುಚಿ ಎಷ್ಟು? ಕೊಡುತ್ತೆ ನಮಗೆ. ಗರಂ ಮಸಾಲ, ಗರಂ ಮಸಾಲ, GFC ಖ್ಯಾತಿಯ ಕೃಷ್ಣಪ್ಪ ಅವರ ಗರಂ ಮಸಾಲ ಹಾಕ್ತಾ ಇದೀವಿ ಇವತ್ತು. ಯಾಕಂದ್ರೆ ಇದಕ್ಕೆ ಅದನ್ನ ಹಾಕಿದ್ರೆ ಮಜಾ ಅಂತ ನಾವು ತಿಳ್ಕೊಂಡಿದೀವಿ. GFC ಖ್ಯಾತಿಯ ಕೃಷ್ಣಪ್ಪ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು. ಎಸ್. ಬಾದಾಮಿ ಪೇಸ್ಟು, ಬಾದಾಮಿನ ಸ್ವಲ್ಪ ಬಿಸಿನೀರಲ್ಲಿ ಬ್ಲ್ಯಾಂಚ್ ಮಾಡಿಕೊಂಡು ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿರೋಂಥದ್ದು. ಎಸ್ ಮೇಡಮ್. ಬಾದಾಮಿ ನಾವು ಬಿದ್ದೋಯ್ತಾ? ಹೌದು. ಇನ್ನೇನಿದೆ ಬಿಡ್ರಿ ರೀ, ಚೆನ್ನಾಗಿರುತ್ತೆ. ಹೋಗಿ ಹೋಗಿ ಬೇಗ ಬೇಗ ಮಟನ್ ತಗೊಂಬನ್ನಿ ಹೋಗಿ ಮನೇಲಿ. ತೊಂದೆಲ್ಲ ಹಾಕಿದ್ರೆ ಚೆನ್ನಾಗಿಲ್ದೇ ಇರೋಕ್ಕಾಗತ್ತಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದರಲ್ಲೇ ಕುಕ್ ಆಗುತ್ತೆ ಅಂದರೆ ಸಾಕು, ನೀರೇನು ಬೇಕಾಗೋದಿಲ್ಲ. ನೀರು ಬೇಡ ಮೇಡಮ್, ಮುಚ್ಬೋಣ. ಎಲ್ಲ ಆಗಿದೆ, ಲಿಡ್ನ ಕ್ಲೋಸ್ ಮಾಡೋದಷ್ಟೇ. ಆಕ್ಚುಲಿ ಅವ್ರೇನು ಕುಕ್ಕರ್ ಕೂಗಿಸ್ಕೊಳ್ಳಲ್ಲ, ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟನ್ ಪಸಂದವನ್ನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು. ಸುಚಿತ್ರ ತೆಗೆದು ನೋಡೋಣ ಏನಾಗಿದೆ ಅಂತ. ಒಂದು 3 ವಿಷಲ್ ಕೂಗಿಸಿದ್ದಾರೆ. ಗೀ ಎಲ್ಲ ಮೇಲೆ ಫ್ಲೋಟ್ ಆಗಿದೆ, ಚೆನ್ನಾಗಿ ತಿರುಗಿಸ್ಕೋಬೇಕು. ಜಾಸ್ತಿ ಕೂಗಿಸ್ಬಿಟ್ವಾ? ಮಟನ್ನು ಮೊಸರು ಹಾಕಿರ್ತೀವಲ್ಲ, ಚೆನ್ನಾಗಿದೆ. ಚೆನ್ನಾಗಿ ನೆಂದಿರುತ್ತೆ. ಕೆಲವು ಡಿಶ್ನ ನೋಡಿದ ತಕ್ಷಣ ಹೇಳ್ಬೋದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ. ಅದ್ಭುತವಾಗಿ ಬಂದಿದೆ ಇದು. ದಯವಿಟ್ಟು ಬೇಗ ತೊಗೊಂಬನ್ನಿ, ಇವಾಗಲೇ ಮಾಡೋಕ್ಕೆ ಶುರು ಮಾಡಿ. ಅಟ್ಲೀಸ್ಟ್ 2-2.25 ಒಳಗಡೆ ಅದ್ಭುತವಾಗಿರುವಂಥ ಮಟನ್ ಗ್ರೇವಿ ನಿಮ್ಮಲ್ಲೇ ರೆಡಿ ಆಗಿಬಿಡುತ್ತೆ. ಮಟನ್ ಪಸಂದ. ಎಸ್, ಇಷ್ಟೇ ತಿಕ್ಕು ಗ್ರೇವಿ. ಇಷ್ಟೇ ತಿಕ್ಕಿರ್ಬೇಕ್ರಿ ರೀ, ನೀರೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಆ ಕಾಳು ಮೆಣಸೆಲ್ಲ ಹಂಗಂಗೆ ಹಾಕಿರೋದು ಕಾಣ್ತಾ ಇದೆಯಲ್ಲ, ನಾನು ಇವತ್ತೇ ಫಸ್ಟ್ ಕೇಳ್ತಾ ಇರೋದು ಕಾಳು ಮೆಣಸೆಲ್ಲ ಹಂಗಂಗೆ ಹಾಕ್ಬೋದು ಅಂತ ಗೊತ್ತಾಗ್ತಾ ಇರೋದು ಇವತ್ತು ನನಗೆ. ಮಟನ್ ಪಸಂದ ರೆಡಿಯಾಗಿದೆ. ಓಕೆ, ಮಟನ್ ಪಸಂದ ಸೇಮ್ ಹಿಂಗೆ ಇರುತ್ತೆ. ಕರೀಮ್ಸಲ್ಲಿ ನೀವೇನಾದ್ರು ತಿಂದಿದ್ರೆ ಡೆಲ್ಲಿಲಿ ಹೋದಾಗ, ಹಳೆ ಡೆಲ್ಲಿನಲ್ಲಿ, ಓಲ್ಡ್ ಡೆಲ್ಲಿನಲ್ಲಿ ಸಿಗುವಂಥ ಅದ್ಭುತವಾದಂಥ ರೆಸಿಪಿ ಇದು. ನವಾಬಿ ರೆಸಿಪಿ ಇದು, ಅತ್ಯಂತ ರುಚಿ ಕೊಡುವಂಥ ರೆಸಿಪಿ ಇದು. ಆದಷ್ಟು ಬೇಗ ಮಾಡ್ಕೋಬೋದು ಅಂತ ರೆಸಿಪಿ ಇದು. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡುವಂಥ ರೆಸಿಪಿ ಇದು. ಇದನ್ನ ಸುಚಿತ್ ಅವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಟನ್ ಪಸಂದ ಮಾಡ್ಕೊಳ್ಳಿ. ಮಟನ್ ಪಸಂದ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್, ಮೊಸರು ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಈರುಳ್ಳಿ ಹಾಕಿ ಕರಿದು ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಬಾದಾಮಿ, ನೀರು ಹಾಕಿ ಗ್ರೈಂಡ್ ಮಾಡಿ ನಂತರ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಒಂದು ಕುಕ್ಕರ್ಗೆ ತುಪ್ಪ ಹಾಕಿ ಅದು ಕರಗಿದ ಮೇಲೆ ನೆನೆಸಿದ ಮಟನ್, ಜೀರಿಗೆ, ಕಾಳುಮೆಣಸು, ಲವಂಗ, ಏಲಕ್ಕಿ, ಅರಿಶಿನ, ರುಬ್ಬಿಕೊಂಡ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅಚ್ಚ ಖಾರದ ಪುಡಿ, ರುಬ್ಬಿಕೊಂಡ ಈರುಳ್ಳಿ, ಉಪ್ಪು, ಗರಂ ಮಸಾಲ, ಬಾದಾಮಿ ಪೇಸ್ಟ್ ಹಾಕಿ ಕುಕ್ಕರ್ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಮಟನ್ ಪಸಂದ ಸವಿಯಲು ಸಿದ್ಧ. ಸುಚಿತ್ ಅವರೇ, ಹೊಸ ಟೇಬಲ್ ನಿಮ್ಗೋಸ್ಕರ ಒಳ್ಳೆ ಟೇಸ್ಟಿಂಗ್ ಪಾಯಿಂಟ್ ಇದು. ಟೇಸ್ಟಿಂಗ್ ಪಾಯಿಂಟ್ ರೆಡಿ ಮಾಡಿದೀವಿ. ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ನೋಡಿ, ಫಸ್ಟ್ ಟೇಸ್ಟಿಂಗ್ ಪಾಯಿಂಟ್, ಫಸ್ಟ್ ಟೇಬಲ್ ನಮ್ಗೆ ಏನು ಇಷ್ಟವಾಗಿರುತ್ತೋ ಅದೇ ಬಂದಿರುತ್ತೆ. ಅದೇ ಲೆಕ್ಕ ಅಂತ ಹೇಳೋದು. ಓಕೆ, ಸ್ವಲ್ಪ ಗ್ರೇವಿ ಇದೆ. ಇದು ಯಾವ ಜೊತೆ ತಿನ್ಬೋದು? ರೋಟಿ ಗಿಟಿ ಚೆನ್ನಾಗಿರ್ಬೋದಲ್ಲ? ರೋಟಿ, ನಾನ್, ಯಾವ್ದ್ರ ಜೊತೆ ಚಪಾತಿ. ಹೌದಾ? ಏನು ತಂದಿಲ್ಲ ಇವತ್ತು? ಯಾಕೆ? ಇಲ್ಲ, ಪರೋಟ ಇದೆ. ಪರೋಟ ಇದೆಯಾ? ಬಿಸಿ ಆಗ್ತಾ ಇದೆಯಾ? ಹಾ. ಹಾಗೆ ಏನಾರ ಎಕ್ಸ್ಪ್ರೆಷನ್ ಇದೆ ಬಾಯ್ಲಿ. ಅದ್ಭುತವಾಗಿದೆ. ಹಾಂ ಹಾಂ, ನೋಡ್ರಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್. ಯಾಕೆ ಚೆನ್ನಾಗಿಲ್ಲ? ಚೆನ್ನಾಗಿದೆಯಾ? ಪರ್ಫೆಕ್ಟ್ ಆಗಿದೆ. ಡಿಫ್ರೆಂಟ್ ಟೇಸ್ಟಾ? ಯಾವಾಗಲೂ ಒಂದೇ ಥರ ಮಟನ್ ಸಾರುಗಳು ಮನೇಲಿ ಮಾಡ್ಕೋತಾ ಇರ್ತಾರೆ. ಒಂದು ½ kg ಮಾಡಿ ನೋಡಿದ್ರು ಗೊತ್ತಾಗುತ್ತೆ ಟೇಸ್ಟ್. ಏನು ಪ್ರಾಬ್ಲಮ್ ಇಲ್ಲ, 1 kgನೇ ಮಾಡ್ಕೋಬಹುದು. ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಚಪಾತಿಗಿಂತ ನನಗೆ ಗೊತ್ತಿರೋ ಪ್ರಕಾರ ರೋಟಿಗೆ ರೋಟಿ
ಅಕ್ಕಿ ರೊಟ್ಟಿಗೆ ಹೌದೌದು ಡ್ರೈ ಯಾವ್ದು ಇಲ್ಲ ಅಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಗ್ರೇವಿ. ಅದಕ್ಕೆ ನಾವೊಬ್ರು ತಿಂತಾ ಇದ್ದಿದ್ದು, ಅದಕ್ಕೆ ಇವತ್ತು ನಾವು ತಿಂತಾ ಇದೀವಿ. ತುಂಬಾ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ರೆಸಿಪಿ, ಅದ್ಭುತವಾದಂಥ ರೆಸಿಪಿ. ಮಟನ್ ಪಸಂದ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇಷ್ಟೊಂದು ಚೆನ್ನಾಗುತ್ತೆ ಅಂತ ಗೊತ್ತಿರಲಿಲ್ಲ. ನೋ ಪ್ರಾಬ್ಲಮ್, ತುಂಬ ಸಖತ್ತಾಗಿರೋ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಒಂದ್ಸರಿ ನೋಡ್ರಿ, ನಾವು ತುಂಬಾ ಅಡುಗೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ವರ್ಕ್ ಮಾಡ್ತಾ ಇದ್ದೀನಿ ಐಗೇಟ್ ಅಲ್ಲಿ. ಯಜಮಾನ್ರು ಏನ್ ಮಾಡ್ತಾರೆ? ಟಿಂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸಾಫ್ಟ್ವೇರಾ? ಹೌದು. ಇಬ್ರು ಸಾಫ್ಟ್ವೇರಾ? ಓಕೆ. ಎಷ್ಟು ಜನ ಮಕ್ಕಳು? ಒಬ್ಳು ಏನು ಮಗಳ ಹೆಸರು? ಅನಿರೋಷ ಅಂತ. ಅಲ್ಲಿ ಯಾರು ನೋಡ್ಕೊಳ್ತಾರೆ ಮಗುನ? ಅಮ್ಮ ಇದ್ದಾರೆ, ಅಮ್ಮ ಅವಳು ಮೈಸೂರಲ್ಲಿ ಇರ್ತಾಳೆ. ಮತ್ತೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಇವೆಲ್ಲ ಕತೆ ಬಿಡಿ, ನಿಮ್ಮ ಅಮ್ಮನ ಹತ್ರ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೌದು. ಮಗಳು ನೋಡ್ಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ, ಅದಕ್ಕೆ ಎವ್ರಿ ವೀಕೆಂಡ್ ಹೋಗ್ತಾ ಇರ್ತೀನಿ. ಓಕೆ. ನೋಡ್ಕೊಳ್ಳೋ ಅಮ್ಮ ಇದೆ, ನೋಡ್ಕೊಳ್ಳೋ ಅತ್ತೆ ಇದೆ, ಮಗುನ ಬಿಟ್ಟು ಕೆಲ್ಸಕ್ಕೆ ಕೊಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಇದು ಅಷ್ಟೊಂದು ಬ್ಯುಸಿ ಆದಂಥ ಜೀವನ. ಮತ್ತೆ ಯಜಮಾನ್ರು ಸಾಟರ್ಡೆ ಸಂಡೇ ಇಬ್ರಿಗೂ ರಜಾ? ಹೌದು. ಫ್ರೈಡೇ ಹೊಟ್ಟೋಗ್ತೀರಾ ಮೈಸೂರಿಗೆ? ಫ್ರೈಡೇ ಹೊರಟೋಗ್ತೀವಿ. ಓಕೆ. ನೀವೇನ್ ಮಾಡ್ತಾ ಇದ್ದೀರಿ ಅಡುಗೆ ಇವತ್ತು? ಮತ್ತೆ ಅಡುಗೆ ಎಲ್ಲಿ ಮಾಡಕ್ ಬರುತ್ತೆ ನಿಮ್ಗೆ? ಬರುತ್ತೆ. ಏಯ್ ಸುಮ್ನೆ ಇಲ್ಲ ಬರುತ್ತೆ. ನೋಡಿ, ಯಾವಾಗಲ ಒಂದ್ಸರಿ ಕಾಫಿ ತಿಂಡಿ ಮಾಡಿದ್ದೀರಾ? ಅಯ್ಯೋ ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಏನ್ ಯಜಮಾನ್ ಹೆಸರು? ನವೀನ್ ಅಂತ. ನವೀನ್, ನಮಸ್ಕಾರ ಸರ್. ಏನ್ ನವೀನ್, ಅಡುಗೆ ಎಲ್ಲ ಮಾಡ್ತಾರಾ? ಹೋಗ್ಲಿ ಬಿಡಿಪಾ, ಏನ್ ಮಾಡಕ್ಕಾಗತ್ತೆ, ಅವೆಲ್ಲ ಅನ್ಭವಿಸ್ಬೇಕಾಗತ್ತೆ, ಹೋಗ್ಲಿ ಬಿಡಿ. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಬಟರ್ ಚಿಕನ್ ಮಾಡ್ತಾ ಇದ್ದೀರಾ? ಹೌದು. ಬಟರ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಬಟರ್ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಾದಾಮಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಉಪ್ಪು, ಬೆಣ್ಣೆ, ಎಣ್ಣೆ. ನಿಮ್ಮೂರು ಯಾವುದು? ಮೈಸೂರಾ? ಮೈಸೂರು. ಓದಿದೆಲ್ಲ ಮೈಸೂರ್ಲಾ? ಎಲ್ಲ ಮೈಸೂರು. ತಿರುವಾಣ. ಏನ್ ಕೊಡ್ಲಿ ಫಸ್ಟ್? ಫಸ್ಟು ಚಿಕನ್ ಬೇಯಿಸ್ಕೊಳ್ಳೋಣ. ಓಕೆ. ಚಿಕನ್ ಹಾಕೊಳಕ? ಹಾಕೊಳ್ಳಿ. ಆಯಿಲ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಯಜಮಾನ್ರಿಗೆ ಬ್ರೇಕ್ಫಾಸ್ಟ್? ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಡ್ತೀನಿ. ಚಪಾತಿ, ರೊಟ್ಟಿ, ದೋಸೆ. ಫ್ರೀ ಟೈಮೇ ಇಲ್ಲ? ಫ್ರೀ ಟೈಮೇ ಇಲ್ಲ, ಸ್ಯಾಟರ್ಡೆ ಸಂಡೇ ಅಷ್ಟೇ. ಸಾಟರ್ಡೆ ಸಂಡೇ ಮಗಳ ಹತ್ರ. ಬಟ್ ಅದು ಒಂದ್ ವಾರ ಹೋಗ್ತೀರಾ, ಒಂದ್ ವಾರ ಹೋಗಲ್ಲ? ಯಾಕಂದ್ರೆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಕಥಕ್ ಕ್ಲಾಸ್ಗೆ, ಅದಕ್ಕೋಸ್ಕರ. ಲಕ್ಷ್ಮಿ, ಹೇಳಿ. ಎಲ್ರಿ ಇದೆ ಟೈಮ್ ನಿಮ್ಗೆ? ಕಥಕ್ಕೆಲ್ಲ ಎಲ್ರಿ ಕಲಿತೀರಾ? ಕಲಿತಾ ಇದ್ದೀನಲ್ಲ. ಹೋಗ್ಲಿ ಬಿಡಿ, ನವೀನ್ ನೋಡ್ಬೇಕಷ್ಟೇ ಅಲ್ವಾ? ಇಲ್ಲ, ನಾನ್ ಫೇಮಸ್ ಆಗ್ಬೇಕಂತ. ಹೌದಾ ನವೀನ್, ಏನಪ್ಪ ಇದೆಲ್ಲ? ಮತ್ತೆ ಸ್ವಲ್ಪ ಕಲ್ಲುಪ್ಪು ಬೇಕಾಗುತ್ತೆ. ಉಪ್ಪಲ್ಲ? ಕಲ್ಲುಪ್ಪು. ಕಲ್ಲುಪ್ಪು ಏನ್ ಮಾಡಿದೀನಾ? ಅಷ್ಟೇ, ಫ್ರೈ ಆಗಲಿ ಅಷ್ಟೇ. ನಾವು ಬೇರೆ ಫ್ರೈ ಮಾಡ್ತೀವಿ. ಏನ್ ಬೇಕಿವ ನಿಮ್ಗೆ? ಸ್ವಲ್ಪ ಬಾಂಡ್ಲಿ ಥರ ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಓಕೆ. ಯಜಮಾನ್ ಊರು ಯಾವುದು? ಮಂಗಳೂರು, ಮೂಡುಬಿದ್ರೆ. ಹೌದಾ? ಓಕೆ. ಬ್ರೌನ್ ಆಗ್ಬೇಕಾ? ಅಷ್ಟರಲ್ಲಿ ಟೊಮೊಟೊ ಪ್ಯೂರಿ ಮಾಡ್ಕೊಳ್ತೀನಿ. ರುಬ್ಕೊಳ್ಳಿ ನೀವು, ಟೊಮೆಟೊ ರುಬ್ಕೊಳ್ಳಿ. ಆಯ್ತಲ್ಲ ಇದು? ಟೊಮೆಟೊ ಅಲ್ಲ ಅದು? ಟೊಮೆಟೊ. ಸಾಕಿದು. ಸಾಕಲ್ಲ? ಸಾಕು. ನೆಕ್ಸ್ಟ್ ಇದು ಗಸಗಸೆ ಮತ್ತು ಗೋಡಂಬಿಯ ಪೇಸ್ಟ್. ಆಗಿದೆ. ಆಯ್ತಾ? ಅಂದ್ರೆ ಗಸಗಸೆ ಮತ್ತು ಗೋಡಂಬಿ ಪೇಸ್ಟ್ ಆಯ್ತು. ಈಗ ಈರುಳ್ಳಿ ಒಂದೇ ಉಳ್ಕೊಂಡಿರೋದಾ? ಹೌದು. ನೆಕ್ಸ್ಟ್ ಇದು ಹುರಿದಿರೋ ಅಂತದ್ದು ಬ್ರೌನ್ ಮಾಡ್ಕೊಂಡಿರುವಂತ ಈರುಳ್ಳಿಯನ್ನು ಸಹ ರುಬ್ಕೊಳ್ತಾ ಇದ್ದಾರೆ. ಎಲ್ಲ ಪೇಸ್ಟ್ ಆಗಿದೆ. ತೋಚ್ಕೊಳ್ಳೋಣ? ಎಸ್. ಸೊ ಈರುಳ್ಳಿ ಪೇಸ್ಟ್ ಮಾಡಿರ್ತೀವಲ್ಲ, ಅದನ್ನ ಫಸ್ಟ್ ಹಾಕೋಬೇಕು. ಹಾಕಿ. ಸ್ವಲ್ಪ ಬ್ರೌನಿಶ್ ಬರಬೇಕು. ಓಕೆ. ಅಲ್ಲಿವರೆಗೂ ಹುರಿತಾ ಇರಬೇಕು. ಹುರಿರಿ. ಬ್ರೌನ್ ಬಂದಿದೆ ಅವಲಿ ಅದು. ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ರೌನ್ ಬಂದಷ್ಟು ರುಚಿ ಜಾಸ್ತಿ ಇರುತ್ತೆ. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ.
ನೆಕ್ಸ್ಟ್ ಟೊಮೆಟೊ ಟೊಮೊಟೊ ಪ್ಯೂರಿ. ಪ್ಯೂರಿ. ಇದು ಸ್ವಲ್ಪ ಎಣ್ಣೆ ಬಿಡಬೇಕು. ನೆಕ್ಸ್ಟ್ ನೆಕ್ಸ್ಟ್ ಬಾದಾಮಿ ಬಾದಾಮಿ ಮತ್ತು ಗಸಗಸೆ. ಗಸಗಸೆ ಪೇಸ್ಟ್. ಉಪ್ಪು ಮತ್ತೆ ಖಾರದ ಪುಡಿ ಬೇಕು. ಓಕೆ, ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತಾ ಇದ್ದೀನಿ. ಓಕೆ 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 ಓಕೆ. ಖಾರದ ಪುಡಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಅವರ ಅಚ್ಕಾರದ ಪುಡಿಯನ್ನ. ಬಟರ್ ಕಡೆಯಲ್ಲಿ ಹಾಕ್ತೀರಾ? ಹೌದು, ಕೊನೆಯಲ್ಲಿ ಹಾಕ್ತೀನಿ. ಚಿಕನ್ ಹಾಕ್ಬಿಡಿ. ಇದ್ರ ಜೊತೆ ಹೊಂದ್ಕೋಬೇಕು. ಸ್ವಲ್ಪ ಹೌದು ಒಂದ್ಸರಿ ಹೊಂದ್ಕೊಂಡ್ರೆ ಸಾಕು. ಸಾಕು. ಯಾಕಂದ್ರೆ ಚಿಕನ್ ಬೆಂದಿದೆ, ಅದೇನೋ ಒಂದ್ ಸ್ವಲ್ಪ ಅದು ಗ್ರೇವಿ ಒಳಗೆ ಬಿದ್ರೆ ಸಾಕು. ಹೌದು, ಸ್ವಲ್ಪ ಲಿಡ್ ಏನ್ ಹಾಕೋಬೇಕು ಇದಕ್ಕೆ? ಇವಾಗ ಬೆಂದಿದೆ, ಬಟರ್ ಹಾಕೊಳ್ಳೋಣ. ಅಷ್ಟು ಹಾಕ್ತೀರಾ? ಹೌದು, ಮುಗೀತ್ ಕತೆ. ಬಟರ್ ಚಿಕನ್ ಅಂದ್ರೆ ಬಟರ್ ಇರಲೇಬೇಕಲ್ಲ. ಮೈಸೂರು ಪಕ್ಕ ಅಂದ್ರೆ ಮೈಸೂರು ಇರಬೇಕು. ಹೌದು. ಬಟರ್ ಚಿಕನ್ಗೆ ಬಟರ್ ಇರಲೇಬೇಕು. ಅದ್ಭುತವಾಗಿ ಬಟರ್ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಲಕ್ಷ್ಮಿ ಅವರು ಬಂದಿದ್ದಾರೆ. ಬಟರ್ ಚಿಕನ್ ಅದ್ಭುತವಾಗಿ ಕಾಣ್ತಾ ಇದೆ. ಮಾಡಿರೋ ಕ್ರಮ ಕೂಡ ನೀಟಾಗಿದೆ. ಅರ್ಜೆಂಟ್ ಎಲ್ಲ ಏನೂ ಇಲ್ಲ. ಓಕೆ, ಬಟರ್ ಚಿಕನ್ ಕರಿ ರೆಡಿ ಇದೆ. ಥ್ಯಾಂಕ್ ಯು. ಬಟರ್ ಚಿಕನ್ ಕರಿನ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಲಕ್ಷ್ಮಿ ಅವರು ಬಂದಿದ್ದಾರೆ. ಈ ಅದ್ಭುತವಾದಂತಹ ಬಟನ್ ಚಿಕನ್ ಕರಿನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬಟನ್ ಚಿಕನ್ ಕರಿ ಮಾಡ್ಕೊಳ್ಳಿ. ಬಟರ್ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಿಕನ್, ಕಲ್ಲುಪ್ಪು ಹಾಕಿ ಹುರಿದು ಬೇಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಟೊಮೆಟೊ ಹಾಕಿ ರುಬ್ಬಿ ತೆಗೆದಿಟ್ಟು ನೆನೆಸಿದ ಗಸಗಸೆ, ಬಾದಾಮಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ರುಬ್ಬಿಕೊಂಡ ಈರುಳ್ಳಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮೆಟೊ, ರುಬ್ಬಿದ ಬಾದಾಮಿ ಗಸಗಸೆ ಮಿಶ್ರಣ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಉಪ್ಪು, ಅಚ್ಚ ಖಾರದ ಪುಡಿ, ಬೇಯಿಸಿಕೊಂಡ ಚಿಕನ್, ಬೆಣ್ಣೆ ಹಾಕಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಟರ್ ಚಿಕನ್ ಕರಿ ರೆಡಿ ಟು ಈಟ್. ಟೇಸ್ಟ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ಅನ್ನ, ರೊಟ್ಟಿ, ಮುದ್ದೆ ಮಾಡ್ತೀರಾ? ಮುದ್ದೆನೂ ಮಾಡ್ತೀನಿ. ಯಾರು ತಿಂತಾರ ಇವರು? ತಿಂತಾರೆ. ಬಟರ್ ಚಿಕನ್ ಮಸಾಲೆ ಹಿಂಗೆ ಇರೋದು. ನೀವ್ ಹೇಳಿದ್ಮೇಲೆ ಮುಗೀತು ಸರ್. ಚೆನ್ನಾಗಿದೆ ನೀನು ಸ್ಪೆಷಲ್ ಆಗಿ ನೀನು ಮಾಡಕ್ ಬರಲ್ಲ. ಥ್ಯಾಂಕ್ ಯು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ರವಿ ಮಸಾಲದವರು ಬಹುಮಾನ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಆಯಿಲ್ನ ಜೊತೆಗೆ ಒಂದು ಅರ್ಬಲ್ ಶಾಂಪನ್ನ ಕೊಟ್ಟಿದ್ದಾರೆ, ತಗೊಳ್ಳಿ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಶಿವಲಿಂಗವನ್ನು ನಿಮ್ಗೆ ಕೊಟ್ಟಿದ್ದಾರೆ, ಬೆಳ್ಳಿ ಶಿವಲಿಂಗ. 1000 ರೂಪಾಯಿಗಳ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಯಜಮಾನರನ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ. ಶ್ರೀ ಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಟ್ಟಿದ್ದಾರೆ. ಮಯ್ಯಾಸ್ ಅವರ ಬೇಲ್ಬಾರ್, ಬೇಲ್ಪುರಿ ತಿನ್ಬೇಕು ಅಂದಾಗೆಲ್ಲ ಸಿಗುತ್ತೆ. ಜೊತೆಗೆ ಯೂನಿಬಿಕ್ ಅವರು ಅದ್ಭುತವಾಗಿರೋ ಕುಕ್ಕೀಸ್ನ ಕೊಟ್ಟಿದ್ದಾರೆ. ಜೀರಾ ಕುಕ್ಕೀಸು, ಖಾರ ಕುಕ್ಕೀಸು, ಬಾದಾಮು, ಪಿಸ್ತಾ ಎಲ್ಲ ತರ ಕುಕ್ಕೀಸ್ಗೂ ಒಂದೇ ಹೆಸರು, ಯೂನಿಬಿಕ್ ಕುಕ್ಕೀಸ್. ಇದು ಒಗ್ಗರಣೆ ಡಬ್ಬಿ ಭಾಗ 3 ಕಳೆದ ತಿಂಗಳಷ್ಟೇ ಬಿಡುಗಡೆ ಆಗಿದೆ. ಎಲ್ಲ ಕಡೆ ಸಿಗ್ತಾ ಇದೆ. ಇದು ನಿಮಗೋಸ್ಕರ ಕೊಡ್ತಾ ಇದೀವಿ. ಹಬ್ಬಕ್ಕೆ ಒಳ್ಳೆ ಅಡುಗೆ ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. 5 ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ರುಚಿಯಾಗಿರ್ಬೇಕು, ತಿನ್ನೋದು ಇಷ್ಟ ಆಗಬೇಕು, ತಿನ್ನೋದು ಎಲ್ಲಾರ ಮೇಲೂ ಇಟ್ಕೊಂಡು ತಿನ್ಬೇಕು. ಮುಳ್ಳಿಯವರೇ ಆ ಥರದ್ದು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನ್ ಮಾಡ್ತಾರೆ ಅಂತ. ಪ್ರಕಾಶ್ ಅವ್ರು ಬನ್ನಿಪ್ಪ. ನಮಸ್ಕಾರ ಪ್ರಕಾಶ್ ಅವ್ರು. ಸರ್ ನಮಸ್ಕಾರ ಸರ್. ಏನ್ ಸಮಾಚಾರ? ಕೆಲಸದಿಂದ ಹಿಂಗೆ ಬಂದ್ರಾ? ಹೌದು ಸರ್, ಕೆಲಸದಂಗೆ ಬರ್ತಾ ಇದ್ದೀನಿ. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಮಸಾಲಾ ಕ್ಯಾಶ್ನಟ್. ಮಸಾಲಾ ಕ್ಯಾಶ್ಯೂನಟ್ ಮಾಡಕ್ಕೆ ಏನೇನು ತಂದಿದ್ದೀರಾ ಪ್ರಕಾಶ್? ಮಸಾಲಾ ಕ್ಯಾಶ್ಯೂ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಓಂಕಾಳು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಅಷ್ಟು ಮಿಕ್ಸಿಂಗ್ ಬೋಲ್ ಬೇಕು. ಮಿಕ್ಸಿಂಗ್ ಬೋಲ್ ಬೇಕಾ? ನೋಡಿ ಸರ್, ಎಣ್ಣೆ ಕಾಯ್ಸಕ್ಕೆ ಇಟ್ಬೋಣ. ಇದು ಸಾಕಲ್ಲ? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗೋಡಂಬಿ, ಗೋಡಂಬಿ, ಕಾಜು ಕಾಜು ಅಂದ್ರೆ ಫುಲ್ ಪೀಸ್ ಅದು. ಓಕೆ,
2 ಪೀಸ್ ಇರಬಾರ್ದು, ಫುಲ್ ಪೀಸ್ 4 ಪೀಸ್ ಇದ್ದಾಗಲಿ. ಓಕೆ. ಓಹೋ, ಎಷ್ಟು ಅದಾಕಿ ತಂದ್ಬಿಟ್ಟಿದ್ದೀರಾ? ಹೌದು. ಗೋವಿಂದ ಪ್ರೊಡ್ಯೂಸರ್ ಕತೆ. ಹಾಕಿ ಇದು ಕಟ್ಲೆಟ್ ಹಾಕ್ತೀನಿ. ವೆರಿ ಗುಡ್. ಕ್ರಿಸ್ಪಿ ಬರೋಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ತೀನಿ. ನನಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಗೋಡಂಬಿ ಹಾಕಿದ್ದೀನಿ. ಓಕೆ. ಅಚ್ಕಾ ಪುಡಿ ಹಾಕ್ಸಲ್ಲಿ. ರವಿ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು. ಓಕೆ. ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಪೌಡರ್ ಬೇಕಾ? ಹೌದು. ರವಿಯವರ ಕಾಳು ಮೆಣಸಿನ ಪುಡಿ ಸಾಕು. ಓಕೆ. ಸ್ವಲ್ಪ ಅರಿಶಿನ ಪುಡಿ. ಅರ್ಶಿನ ಪುಡಿನೂ ಬೇಕಾ? ಹೌದು, ಲೈಟ್ ಯೆಲ್ಲೋ ಕಲರ್ ಬರ್ತದೆ. ಸಾಕು. ಸ್ವಲ್ಪ ಓಮ್ ಕಾಳು ಹಾಕ್ತೀನಿ. ನನಗೆ ಅದೇನೋ ನಿಮ್ಮೊಂಥರ ಓಂ ಕಾಳು ಹಾಕೋ ಹುಚ್ಚಪ್ಪ. ಓಮ್ ಗೋಡಂಬಿಗೆ ಏನು ಓಂ ಕಾಳು ಹಾಕ್ತೀರಿ ನೀವು? ರೀ ಹಾಕ್ಲೇಬೇಕಾ ನೀವು? ಟೇಸ್ಟ್ ಇರುತ್ತೆ ಸರ್, ಚೆನ್ನಾಗಿರುತ್ತೆ. ಹಾಕೊಳ್ಳಿ, ಮಜಾ ಹೊಡೀರಿ. ಅಷ್ಟೇ. ನಮ್ಮ ಪ್ರಕಾಶ್ ಅವರು 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾರೆ. ಏನಂತ ಹೇಳಿದ್ರೆ ಯಾವಾಗಲೂ ಒಂದು ಓಂ ಕಾಳು ಪ್ಯಾಕೆಟ್ನ ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನಾರ ಮಾಡಿ ತೆಗೆದ್ಬಿಡೋದನ್ನ ಹಾಕ್ಬಿಡೋದು. ಏನೋ ಖುಷಿ ಅವ್ರಿಗೆ, ಮಾಡ್ಕೊಳ್ಳಿ ಬಿಡಿ. ಸ್ವಲ್ಪ ನೀರು ಹಾಕ್ತೀನಿ ಸಂಗೆ. ಹಾಕಿ ಸರ್. ಈಸಿ ಇದು, ಈಸಿಯಾಗಿ ಮಾಡ್ಕೋಬೋದು. ತಿನ್ನಬೇಕು ಅಂದಾಗ ಮನೇಲೇ ರುಚಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು. 800ರಿಂದ 1200 ರೂಪಾಯಿ ತನಕ KG ಇದೆ. ನೀವು ಹೊರಗಡೆ ಇದನ್ನು ತಿನ್ನೋಕೆ ಹೋಯ್ತು ಅಂತ ಹೇಳಿದ್ರೆ ಅದ್ರ ಬಂದು ಮನೇಲೇ ಮಾಡ್ಕೊಂಡು ತಿಂದರೆ ಈಸಿಯಾಗಿ ತಿನ್ಬೋದು. ಒಂದು 100 ಗ್ರಾಮ್ಗೆ ನೀವು ಈಚೆ ತಿನ್ನೋಬೋದು. ಆ 100 ಗ್ರಾಮ್ ಕಾಸಲ್ಲಿ ಮನೇಲಿರೋರೆಲ್ಲನೂ ಗೋಡಂಬಿನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು. ಸ್ವಲ್ಪ ಹಾಕ್ತೀನಿ ನನಗೆ. ಹಾಕಿ. ನೀರು ಹಾಕಲ್ವಾ? ನೀರು ಹಾಕಿದ್ದೀನಿ. ಹಾಕ್ಬಿಟ್ಟಿದ್ದೀರಾ? ಜಾಸ್ತಿ ಆಗ್ಬಿಟ್ರೆ ಹಂಗೆ ನಮ್ಮ ಥರ ಅಂಟ್ಕೊಂಡ್ಬಿಡುತ್ತೆ. ಓಹೋ. ಕುದಿದಿರ್ಬೇಕು. ಅಂತೂ ಭಾಳ ದಿವಸದಿಂದ ಆಸೆ ಇತ್ತಲ್ಲ ನಿಮ್ಗೆ ತೋರಿಸ್ಬೇಕು ಅಂತ. ಹೌದು ಸರ್. ಪ್ರಕಾಶ್ ಹೆಂಗಿದೆ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಸಕ್ಕತ್ತಾಗಿದೆ ಈಗ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಜನ ಎಲ್ಲ ಗುರ್ತಿಡ್ತಾ ಇದಾರಾ ಪ್ರಕಾಶ್ ಅವ್ರನ್ನ? ಹೌದೌದು ಸರ್, ಎಲ್ಲಿ ಹೋದ್ರು ಕೇಳ್ತಾರೆ. ಕೇಳದ? ಹೌದು. ಓಕೆ. ಮತ್ತೆ ಇನ್ನೊಂದು, ನಾನು ಕೇಟ್ರಿಂಗ್ ಇಂದ ಅವ್ರು ಕೇಳೋ ಜಾಗ ಅವ್ರ ಮನೆಯೇ ಹೋಗಿ ಮಾಡಿಕೊಡ್ತಾ ಇದ್ದೀನಿ. ಹೌದಾ? ಹೌದು, ಆ ಥರ. ಓಕೆ. ಹಾಂ, ಆಯ್ತಾ? ಅದು ಆಯ್ತು. ಪೂಜೆಲಾಗೆ ಒಳ್ಳೆ ಆರ್ಡರ್ಗಳು ಜಾಸ್ತಿನಾ ಪ್ರಕಾಶ್ ಅವ್ರಿಗೆ? ಸರ್ ಚೆನ್ನಾಗಿ ಆರ್ಡರ್ ಇದೆ. ಈಗ ಮಾಡ್ಕೋಬೋದು ಮನೇಲಿ. ಇದು ಅಲ್ವಾ? ಅಂಥದ್ದೇನು ಕಷ್ಟ ಅಲ್ಲ, ಚೆನ್ನಾಗಿದೆ. ಏನ್ ಕಷ್ಟ ಇದೆ? ಒಳ್ಳೆ ಕಷ್ಟ ಏನಿಲ್ಲ. ಹಪ್ಪಳ ಕರಿಯೋ ಬದಲು ನಾವು ಗೋಡಂಬಿ ಕರ್ಕೊಳ್ತಾ ಇದೀವಿ ಅಂತ ಕರ್ಕೊಂಡು ಅಂಗಡಿ ಸಿಗುತ್ತೆ. ಇದು ಲೈಟ್ ಬ್ರೌನ್ ಕಲರ್ ಬರುತ್ತೆ, ಆಗಿದೆ ಅಂತ ಗೊತ್ತಾಗುತ್ತೆ. ಆ ಎಣ್ಣೆ ಕುದಿಯೋದು ಕಡಿಮೆ ಆಗುತ್ತೆ, ಗುಳ್ಳೆಗಳು ಕಡಿಮೆ ಆಗುತ್ತೆ, ಬಟ್ ಕಲರ್ ಚೇಂಜ್ ಆಗುತ್ತೆ. ಆಗ್ತದೆ ನೋಡಿ. ಇದರಲ್ಲಿ 3 ಥರ ಮಾಡ್ಕೋಬೋದು. ಪೆಪ್ಪರ್ ಮಾತ್ರ? ಪೆಪ್ಪರ್ ಮಾತ್ರ, ಮತ್ತು ಸಾಲ್ಟೆ. ಓಕೆ. ತುಪ್ಪ ಹಾಕಿ ಪೆಪ್ಪರ್ ಹಾಕೊಂಡಿರ್ಬೋದು, ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕೊಬೋದು. ಈ ಥರ ಒಂದು ಮಾಡ್ಕೋಬೋದು. 3 ಥರ ಮಾಡ್ಬೋದು. ಓಕೆ ಓಕೆ. ಕೆಲವರು ಕಡ್ಲೆಟ್ ತಿನ್ನಲ್ಲ, ಅಲರ್ಜಿ ಆಗುತ್ತೆ ಅಂತಾರೆ. ಬೇಡ ಅಂದರೆ ಪೆಪ್ಪರ್ ಹಾಕೋಬೋದು. ಹೌದು ಹೌದು. ಆಗುವ ಸರ್. ಆಯ್ತಲ್ಲ? ಆಯ್ತು. ಆಫ್ ಮಾಡ್ಬಿಡ್ಲಾ? ಮಾಡಿ. ಓಕೆ. ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಬಿಡುತ್ತೆ. ಕಲರ್ ಬಂದಿದೆ. ಓಕೆ. ಓಹೋ. ಮಸಾಲ ಕ್ಯಾಸ್ನೆಟ್ ಅಡಿದೆ. ಮಸಾಲಾ ಗೋಡಂಬಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನೀವೇ ನಿಮ್ಮನೇಲಿ ಗೋಡಂಬಿನ ಮಾಡ್ಕೊಳ್ಳಿ. ಮಸಾಲಾ ಕ್ಯಾಶ್ಯೂ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಡಂಬಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಓಂಕಾಳು, ನೀರು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ರುಚಿ ರುಚಿಯಾದ ಗರಿಗರಿಯಾದ ಮಸಾಲಾ ಕ್ಯಾಶ್ಯೂ ರೆಡಿ ಟು ಈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಗೋಡಂಬಿನ, ಮಸಾಲಾ ಗೋಡಂಬಿನ ಯಾವ ರೀತಿ ಮನೇಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದು. ನಾವು ಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕೋಬೋದು, ಇಲ್ಲಾಂದ್ರೆ ಅಂಗಡಿಲಿ ಹಾಕೊಡಲ್ಲ. ನಮ್ಮ ಟೇಸ್ಟ್ಗೋಸ್ಕರ ಬೇಕಾದ್ರೆ ಅದ್ಭುತವಾಗಿದೆ. ಒಳ್ಳೆ ಸ್ವೀಟ್ಸು, ಚಾಟ್ಸ್ ಬೇಕು. ಪ್ರಕಾಶ್ ಅವ್ರ ಫೋನ್ ನಂಬರ್ ಹೇಳಿ ಮುಡಿ ಅಂತ ಇದ್ದೀರಾ? ಓಕೆ. 99 99 45 99 45 07 07 46 46 80 4680 ಈ ನಂಬರ್ಗೆ ಫೋನ್ ಮಾಡಿದ್ರೆ ಪ್ರಕಾಶ್ ಅವರೇ ಸಿಗ್ತಾರೆ. ನಿಮ್ಮ ಮನೆಗೆ ಖುದ್ದಾಗಿ ಬಂದು ಬೇಕಾದಂತ ಅಡುಗೆನ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ಇವತ್ತು? ಇವತ್ತು ಹೆಸರು ಬೇಳೆ ಖೀರ್ ಮಾಡೋಣ. ಹೆಸರು ಬೇಳೆ ಖೀರ್ ಮಾಡ್ತಾ ಇದೀವಿ, ಆದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಮೊಸರು ಮಾತ್ರ ಉಪಯೋಗಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಗುರುಜಿ ಖೀರ್ ಮಾಡಕ್ಕೆ ಏನೇನು ತಿಂದಿದ್ದೀರಿ? ಹೆಸರು ಬೇಳೆ ಖೀರು ಬೇಕಾಗುವ ಸಾಮಗ್ರಿಗಳು:
ಹೆಸರುಬೇಳೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ, ಅರಿಶಿನ. ಓಕೆ ಗುರುಜಿ, ಶುರು ಮಾಡೋಣ. ಏನು ಕೊಡಿ ಗುರುಜಿ? ಒಂದು ಬಾಯ್ಲ್ ಮಾಡೋಕ್ಕೆ ವಿಸಲ್ ಬೇಕು. ಓಕೆ ರೆಡಿ ಗುರುಜಿ. ಸೊ ಒಂದು ಕುಕ್ಕರ್ ತೊಗೊಳ್ಳೋಣ. ಓಕೆ ಗುರುಜಿ. ಕುಕ್ಕರಲ್ಲಿ 1-2 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಓಕೆ ಗುರುಜಿ. ನಾವು ಇಲ್ಲೇ ಹುರ್ಕೋಬೇಕಿದ್ರೆ ಕುಕ್ಕರ್ ಇಟ್ಬಿಟ್ಟು ಇದ್ರೊಳಗೆ ಫಸ್ಟು ಹಸಿ ಹುರ್ಕೊಂಡು ಅದ್ರ ಮೇಲೆ ನೀರು ಹಾಕೊಂಡ್ಬಿಟ್ರು ಡೈರೆಕ್ಟ್ ಎಲ್ಲ ಒಂದೇನೆ. ಹೌದು. ಇದು ಹುರ್ಕೊಂಡಿರೋಂಥ ಹೆಸರು ಬೇಳೆ ಹುರಿದು ಆಗಿದೆ. ಈಗ ಅದನ್ನ ನೀರಲ್ಲಿ ಹಾಕಿ ಬೇಯಿಸ್ತಾ ಇದೀವಿ. ಓಹೋ, ಈಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ಎಷ್ಟು ವಿಜಲ್ ಬೇಕಾಗುತ್ತೆ ಗುರುಜಿ? 1 ವಿಸಲ್. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ. ರವಿ ಅವರ ಅರ್ಶಿನ ಪುಡಿ. ಎರಡು ವಿಜಲ್, 1 ವಿಜಲ್ ಸಾಕಲ್ಲ? 1 ಸಾಕು. 1 ವಿಜಲ್ ಬಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಹೆಸರು ಬೇಳೆ ಪಾಯಸ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆಯನ್ನ ಉಪಯೋಗಿಸದೆ ಮಾಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಸರು ಬೇಳೆ ಪಾಯಸ ರೆಡಿ ಮಾಡ್ತಾರೆ. ಗುರುಜಿ ಹಾಗೆ ನಿಮ್ ಜೊತೆ ಮಾತಾಡಕ್ಕೆ ತುಂಬಾ ಜನ ಕಾಯ್ತಾರೆ. Yes. ಆ ಪ್ರಶ್ನೆ ಕೂಡ ತಗೊಂಬೋಣ ಹಾಗೇನೆ. ಓಕೆ. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಸರ್, ನಾನು ಹಾಸನಿಂದ ಪ್ರೇಮ ಅಂತ ಮಾತಾಡ್ತಾ ಇದ್ದೀನಿ. ಪ್ರೇಮ ಅವರೇ, ನಮ್ಮ ಜೊತೆ ಬಾಲಕೃಷ್ಣ ಗುರುಜಿ ಅವರು ನಿಂತಿದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರನ ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ನಮಸ್ಕಾರ, ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಮ್ಮ ಪ್ರೇಮ. ನಮಸ್ಕಾರ. ಗುರುಜಿ, ನನಗೆ 10 ವರ್ಷದಿಂದ ಅಲರ್ಜಿ ಇದೆ, ಸ್ಕಿನ್ ಅಲರ್ಜಿ. ತುಂಬಾ ಕಷ್ಟ, ಓಕೆ. ತುಂಬಾ ಗಂಟೆ ಬರುತ್ತೆ. ಅದು ತಡ್ಕೊಳಕ್ಕೆ ಆಗಲ್ಲ ಗುರುಜಿ. ಅದು ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ಪ್ರತಿ ನಿತ್ಯ ಇದೆ ಅದು 10 ವರ್ಷದಿಂದ. ಓಕೆ. ನಾನು ಅಲೋಪತಿ ಮತ್ತೆ ಹೋಮಿಯೋಪತಿ ಪ್ರತಿ ಒಂದು ಮೆಡಿಸಿನ್ ತಗೊಂಡಿದ್ದೀನಿ. ಎಲ್ಲ ಯಾವ್ದನ್ನ ತಗೊಂಡ್ರು ನನ್ಗೆ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಓಕೆ. ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ನಂಗೆ ಈಗ ನಿತ್ಯ ಕೆಲಸ ಮಾಡೋದಕ್ಕೆ, ಅಡಿಗೆ ಮಾಡೋದಕ್ಕೆ ಏನು ಆಗಲ್ಲ ಗುರುಜಿ. ನಂಗೆ ಒಂದ್ ರೀತಿ ಯಾಕೆ ಅನ್ನೋ ಆಲಸ್ಯ ಬಂದ್ಬಿಟ್ಟಿದೆ. ಮತ್ತೆ ಅದ್ರ ಜೊತೆಗೆ ಕೈ ಕಾಲು ನೋವು, ಅದು ತಕ್ಷಣದಲ್ಲಿ ಒಂಥರ ಸೊಂಟ ನೋವು ಕಾಣಿಸ್ಕೊಂಡ್ರೆ ತಕ್ಷಣ ಕುತ್ತಿಗೆ ನೋವು ಕಾಣಿಸ್ಕೊಳ್ಳೋದು, ಅಥವಾ ಇನ್ನೇನೋ ಒಂದ್ ನೋವು ಕಾಣಿಸ್ಕೊಳ್ಳೋದು, ತಕ್ಷಣ ತಲೆನೋವು ಕಾಣಿಸ್ಕೊಳ್ಳೋದು, ಈ ತರ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದೀನಿ ಗುರುಜಿ ನಾನು. ಅಮಾವಾಸ್ಯೆ ಹುಣ್ಣಿಮೆಗೆ ಜಾಸ್ತಿ ಆಗತ್ತಾ? ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಯಾವಾಗ್ಲೂ ಮಲಗ್ಬೇಕಂತ ಅನ್ಸುತ್ತೆ ಗುರುಜಿ ನನ್ಗೆ. ಬೆಳಗ್ಗೆ ಟೈಮು ತಿಂಡಿ ಮಾಡಿಕೊಟ್ಟು ನನ್ ಮಗನ್ನ ಮತ್ತೆ ಮನೆಯವ್ರನ್ನ ಕಳ್ಸಿದ ತಕ್ಷಣ ನಂಗೆ ಮಲಗ್ ಬಿಡ್ಬೇಕು. ಯಾರು ಅಡಿಗೆ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾರೆ, ಈ ತರ ನನ್ ಮನ್ಸಲ್ಲಿ ತುಂಬಾ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಗುರುಜಿ ಆ ತರ ಸಮಸ್ಯೆ. ಸ್ವಲ್ಪ ಕೋಪ ಬರೋ ಜಾಗದಲ್ಲಿ ಎಷ್ಟು ಕೋಪ ಬರುತ್ತಾ? ಜಾಸ್ತಿ ಕೋಪ ಬರುತ್ತಾ? ಆವಾಗ ತುಂಬಾ ಕೋಪ ಬರ್ತಾ ಇರುತ್ತೆ. ಅದು ಎಲ್ಲ ಹಾಗೆ ಆದ್ಮೇಲೆ ಮತ್ತೆ ನಂಗೆ ಯೋಚನೆ ಆಗುತ್ತೆ, ಇಷ್ಟಕ್ಕೆ ಇಷ್ಟು ಕೋಪ ಬಂತ ನನ್ಗೆ. ಓಕೆ, ಅರ್ಥ ಆಯ್ತು. ಅಮ್ಮ, ಇಲ್ಲಿ 2 ಭಾಗ ಕಂಬೈನ್ ಆಗಿದೆ. ಒಂದು ಹಿಂದಿನ ಜನ್ಮದ ಸಮಸ್ಯೆ, ಸಾಯೋದಕ್ಕೆ ಮುಂಚೆ ಏನೋ ಬೆಂಕಿಯ ಅನಾಹುತದಲ್ಲೋ ಅಥವಾ ಆ್ಯಸಿಡ್ಡಿನ ಕಾರಣದಿಂದಾನೋ ಏನಾದ್ರು ಸತ್ತಿದ್ರೆ, ಒಂದು ದೊಡ್ಡ ಆಕ್ಸಿಡೆಂಟಲ್ಲಿ ದೇಹ ಸುಟ್ಟೋಗ್ಬಿಟ್ಟು ಸತ್ತಿದ್ರೆ, ಈ ಥರದ ಸಮಸ್ಯೆಗಳು ಆಗುವ ಸಂಭವಗಳಿವೆ. ಇದು ಮೊದಲನೇ ಭಾಗ. ಎರಡನೇದು, ನನಗೆ ಅನ್ನಿಸ್ತಾ ಇರೋದು ಪ್ರೇತಾತ್ಮದ ಆವಾಹನೆ. ಪ್ರೇತಾತ್ಮ ಏನಾದರೂ ಸಾಯುವಾಗಲೂ ಈ ಥರ ಸಂದರ್ಭಗಳಲ್ಲಿ ಸತ್ತಿರುವಂಥ ಪ್ರೇತಾತ್ಮ ನಿಮ್ಮ ದೇಹವನ್ನು ಹೊಕ್ಕಾಗ ಈ ರೀತಿಯ ಸಿಂಪ್ಟಮ್ಸ್ ಬಹಳ ಸಹಜವಾಗಿ ಕಾಣುತ್ತೆ. ನಿಮಗೆ ಕೋಪ ಬರೋದು, ಬೇಜಾರು, ದುಃಖ, ಅಳು, ಒಂದೊಂದು ದಿನ ಒಂದೊಂದು ನೋವು, ಇದೆಲ್ಲ ನೋಡಿದಾಗ ಪ್ರೇತ ಬಾಧೆಯೂ ಇದ್ದ ಹಾಗೆ ಅನಿಸುತ್ತೆ. ಇದಕ್ಕೆ ಫಸ್ಟ್ ಏಡ್ ಆಗಿ ನಾನು ಏನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಕಡೆ ನೋವಿದ್ದೆ, ನೀವು ಹೀಗೆ ಮಾಡಿ ಅಂತ ಸುಜೋಗ್ ಥೆರಪಿಯ ಅಡ್ವೈಸ್ ಕೊಡ್ಬೋದಿತ್ತು. ಇದು ಶಿಫ್ಟಿಂಗ್ ಪೇನ್ಸ್ ಇರೋದ್ರಿಂದ ಹೀಗೆ ಮಾಡೋದು ನಾನು ಹೇಳೋಕ್ಕಾಗಲ್ಲ. ಸೊ ಏನು ಮಾಡಬಹುದು ಅಂದರೆ ಮತ್ತೊಂದೇನು ಅಂದ್ರೆ ಗುರುಜಿ, ಮತ್ತೊಂದೇನು ಅಂತ ಹೇಳಿದ್ರೆ, ಇದು ಒಂದು 10 ವರ್ಷ ಆಯ್ತು ಗುರುಜಿ. ನಾವೊಂದು ಸ್ವಂತ ಮನೆ ಅಂತ ಮಾಡ್ಕೊಂಡ್ವಿ ಪುಟ್ಟದಾಗಿ. ಅದು ತುಂಬಾ ಕಷ್ಟಪಟ್ಟು ಮಾಡ್ಕೊಂಡ್ವಿ ಗುರುಜಿ. ಆ ಮನೆ ಮಾಡ್ಕೊಂಡ್ ನಂತರ ನನ್ಗೆ ಈ ಸಮಸ್ಯೆಗಳು ತುಂಬಾ ಆಯ್ತು. 1 ವರ್ಷದವರೆಗೂ ಒಂದ್ ಕಾಲ್ ನೋವು ಬಂತು ಗುರುಜಿ, ಫಸ್ಟ್ ಪ್ರಥಮವಾಗಿ. ಆಮೇಲೆ ಈ ಅಲರ್ಜಿ ಸಮಸ್ಯೆ ಶುರುವಾಯ್ತು. ಆಮೇಲೆ ಮತ್ತೆ ಗುರುಜಿ ನನ್ನ ಸಮಸ್ಯೆ ಇಷ್ಟು ಬಿಟ್ರೆ, ನನ್ ಮಗ ಈಗ 2nd PU ಓದ್ತಿದ್ದಾನೆ ಗುರುಜಿ. ಅವನಿಗೂ ಕೂಡ ಸಮಸ್ಯೆ. ಅವನ ವಿದ್ಯಾಭ್ಯಾಸ ತುಂಬಾ ಆಗ್ತಾ ಹೋಯ್ತು. ಮತ್ತೆ ಅವನ ಬೆನ್ನಲ್ಲಿ ಯಾರೋ ಬರೆ ಹಾಕಿದ ರೀತಿ ಬೆನ್ನ ತುಂಬಾ ಬರೆಗಳು ಬಂದಿದೆ ಗುರುಜಿ. ಆಮೇಲೆ ಅವನು ಕನಸಲ್ಲಿ ಎದ್ದು ಕೂತ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಆಮೇಲೆ ಅವನು ಒಂದ್ ರೀತಿ ಭಯ ಬೀಳುವಂಥದ್ದು, ಈ ತರದ ಸಮಸ್ಯೆ ಅವನಿಗೂ ತುಂಬಾ ಕಾಡ್ತಾ ಇದೆ. ಅದು ಈ ಮನೆ ಯಾವಾಗ ನಾವು 2004ರಲ್ಲಿ ಈ ಮನೆಗೆ ಗೃಹಪ್ರವೇಶ ಮಾಡಿ ಬಂದಿದೀವಿ ಗುರುಜಿ, ಅವಾಗಿಂದ ಈ ಮನೆಯಲ್ಲಿ ತುಂಬಾ ಸಮಸ್ಯೆಗಳು, ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾ ಶತ್ರುಗಳು, ಈ ತರ ಸಮಸ್ಯೆಗಳನ್ನ ತುಂಬಾ ನೋಡ್ತಿದೀವಿ ಗುರುಜಿ. ಆದ್ರೆ ಇತ್ತೀಚೆಗೆ ಅದರ ಬಗ್ಗೆ ಕೇಳಿದ್ರೆ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಮತ್ತೆ ನಿಮ್ಗೆ ಆ ಜಾಗ ಸರಿ ಹೋಗ್ತಿಲ್ಲ, ಈ ತರ ತುಂಬಾ ಹೇಳ್ತಾ ಇದಾರೆ ಗುರುಜಿ. ನಮ್ಗೆ ಎಲ್ಲವೂ ಗೊಂದಲವಾಗ್ಬಿಟ್ಟಿದೆ. ಪ್ರೇತ ಬಾಧೆ ಆದಾಗ
ಹಣ ಕೂಡ ನಿಲ್ಲೋದಿಲ್ಲ, ಗುರೂಜಿ. ಬಂದ ಹಣ ಕೂಡ ನಿಲ್ಲೋದಿಲ್ಲ, ಹೌದು ಗುರುಜಿ, ಒಂದು ಕೆಲಸ ಆಗೋದಿಲ್ಲ. ಖಂಡಿತ ಇಲ್ಲ ಗುರುಜಿ. ಹೌದು ಹಾ ಗುರುಜಿ. ಅಮ್ಮ, ಇದಕ್ಕೆ ನನ್ನ ಸಿಂಪಲ್ ಅಡ್ವೈಸ್ ಅಂದ್ರೆ ಗುರೂಜಿ. 2 ಅಥವಾ 3 ಜನ 3 ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದನ್ನ ಅಭ್ಯಾಸ ರೇಖಿ ಕಲ್ತಿದೀನಿ ಆಲ್ರೆಡಿ, ನಾನು ರೇಖಿ ಕಲ್ತ್ಕೊಂಡಿದೀನಿ ಗುರುಜಿ. ಅಮ್ಮ, ನನ್ನ ಹತ್ರ ಕಲ್ತಿದ್ದೀರಮ್ಮ? ಆದ್ರೆ ನನಗೆ ಅದ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹತ್ರ ಕಲ್ತಿದ್ದೀರಾ? ಕಲ್ತ್ಕೊಂಡೆ. ಇಲ್ಲ ಇಲ್ಲ ಹಾ. ಇಲ್ಲ ಗುರೂಜಿ. ಈಗ ನನ್ನ ಹತ್ರ ಕಲಿಬೇಕಾಗತ್ತೆ, ಯಾಕಂದ್ರೆ ಅದು ಪ್ರೇತ ನಿವಾರಣೆದೆಲ್ಲ ಯಾರು ಹೇಳೋಲ್ಲ. ಅದು ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಮೊಬ್ಬರ ಕೈಯಲ್ಲಿ ಆಗೋದಿಲ್ಲ. 2 ಅಥವಾ 3 ಜನ ನನ್ನ ಹತ್ರ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ನೀವು ಹೇಳ್ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕೈಯಲ್ಲಿ ಆಗದಿದ್ರೆ ನಿಮ್ಮ ಸಪೋರ್ಟರ್ಸ್ ನಿಮಗೆ ಸಹಾಯ ಮಾಡಲಿ. ನಿಮ್ಮ ಕೈಯಲ್ಲಿ ಆಗಲ್ಲ, ಪ್ರೇತಬಾಧೆ ಆದಾಗ ಕೆಲಸದಲ್ಲಿ ನಮಗೆ ನಾವೇ ಮಾಡ್ಕೊಳಕ್ಕಾಗಲ್ಲ. ಕೋಪ ಬರುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ, ಭಯ ಆಗುತ್ತೆ, ಜಗಳ ಆಗುತ್ತೆ, ಏನೇನೋ ಬಾಧೆ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮಗೆ ಜೊತೆ ಸಪೋರ್ಟರ್ಸ್ ಅಂತ ಇರಬೇಕು. ಅವರು ಮನೆಯ ಒಳ್ಳೇದಕ್ಕೋಸ್ಕರ ನಾನು ಹೇಳ್ದಂಗೆ ಬಳಸ್ತಾ ಬನ್ನಿ. ಸರಿ ಹೋಗದೆ ಇದ್ರೆ 2-3 ತಿಂಗಳಲ್ಲಿ ನನ್ನ ಹತ್ರ ಬಂದ್ರೆ ನನ್ನ ವಿದ್ಯಾರ್ಥಿಗಳ ಹತ್ರ ನಾನು ಮಾಡಿಸ್ಕೊಡ್ತೀನಿ. ಇದು ಬಹಳ ಸಾಧಾರಣವಾದಂತಹ ತೊಂದರೆ, ಇದು ಸರ್ವೇ ಸಾಮಾನ್ಯವಾದಂತಹ ತೊಂದರೆ. ಹಾಗೆ ನಿಮ್ಮ ಮನೆಗೆ ಒಳ್ಳೇದಾಗೋದಕ್ಕೂ ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಆ ರೀತಿ ಮಾಡಿ, ಒಳ್ಳೇದಾಗತ್ತೆ. ಇದು ಅಂತ ನಿಮಗೆ ನೋವಿನ ಸಮಸ್ಯೆ ಅಂತ ನಂಗೆ ಗೊತ್ತು, ಬಟ್ ಇದು ನನ್ನ ದೃಷ್ಟಿಯಲ್ಲಿ ಬಹಳ ನಾರ್ಮಲ್ ಪ್ರಾಬ್ಲಮ್. ಇದು ಸರಿ ಮಾಡಕ್ ಆಗತ್ತೆ ತಾಯಿ. ಗುರುಜಿ ತೆಗೆದೋಣ ಗುರುಜಿ. ಬೆಂದಿದೆ. ಈಗ ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿ ಇದಕ್ಕೆ ಸೇರಿಸೋಣ. ಬಾದಾಮಿ ಹಾಲನ್ನು ಕೂಡ ಇದಕ್ಕೆ ಬೆರೆಸೋಣ. ಬಾದಾಮಿ ಹಾಲು ಅಂತ ತಕ್ಷಣ ಅವಲೇ ಹೇಳಿದ್ದೀನಿ. ಬಾದಾಮಿನ ನೆನೆಸಿ ಅದನ್ನ ಮಿಕ್ಸಿ ಮಾಡಿ ಇಂಟ್ಕೊಂಡಿರುವಂತ ಹಾಲು ಎಲ್ಲ ಹಾಕಿದೀವಿ. ಇನ್ನ ಸಿಹಿ ಹಾಕಿಲ್ಲ ಅಂತ ನೀವೆಲ್ಲ ಕಾಯ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಉಪಯೋಗಿಸ್ತಾ ಇದೀವಿ. ಸ್ಟೀವಿಯಾ ಎಲೆಯ ಪುಡಿಯನ್ನ ಯೂಸ್ ಮಾಡ್ತಾ ಇದೀವಿ. ಇದು ಹೆಂಗ್ ಸಿಕ್ತು ಗುರುಜಿ ನಿಮ್ಗೆ? ಇದು ಸಿಕ್ಕುತ್ತೆ, ರೆಡಿಯಾಗಿದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಏನದು ಹೆಸರು? ಸ್ಟೀವಿಯಾ ಪೌಡರ್. ಸ್ಟೀವಿಯಾ ಪೌಡರ್ ಅಂತಾನೆ ಕರಿಬೋದಾ? ಹೌದು, ರಿಫೈನ್ಡ್ ಸ್ಟೀವಿಯಾ ಪೌಡರ್. ಓಕೆ ಓಕೆ. ಸೊ ನಾನು ಸ್ವಲ್ಪ ಹಾಕ್ತೀನಿ, ನೀವು ಸಿಹಿ ನೋಡ್ಕೊಂಡು ನೀವು ಜಾಸ್ತಿ ಹಾಕೋಬೇಕು. ಓಕೆ ಗುರು. ಒಂದು ಕುದಿ ಬಂದ್ರೆ ಸಾಕಲ್ಲ ಗುರುಜಿ? ಇದು ಸಾಕು, ಒಂದು ಕುದಿ ಬರಲಿ. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಎಲ್ಲದಕ್ಕೂ ನಾವು ಖರ್ಜೂರದ ಪೇಸ್ಟೇ ಹಾಕ್ಬಿಡ್ತೀವಿ, ಅದರಿಂದ ಏನಾಗ್ಬಿಡುತ್ತೋ ಏನೋ, ಅದರಿಂದನೇ ಜಾಸ್ತಿ ಆಗ್ಬಿಡುತ್ತಾ, ಇದೆಲ್ಲ ಯೋಚನೆಗಳಿರುತ್ತೆ. ಅದರಲ್ಲಿ ಖರ್ಜೂರದಲ್ಲಿ ಫೈಬ್ರಸ್ ಸ್ವೀಟ್, ಅದು ಫೈಬ್ರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಕ್ಕರೆ ಅಂಶ ರಕ್ತಕ್ಕೆ ಸೇರಿದ್ರು ನಿಧಾನಕ್ಕೆ ಸೇರುತ್ತೆ. ಹಾಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಶೂಟ್ ಆಗಲ್ಲ. ಇದು ಇನ್ನೂ ಸೇಫು. ಓಕೆ ಇದು ಯಾವುದೇ ರೀತಿಯೂ ಓಕೆ. ಸಕ್ಕರೆಯ ಕಾಯಿಲೆ ಇರೋರು ಬಳಸಿದಾಗ ಅವ್ರಿಗೆ ಅಡ್ವರ್ಸ್ ಎಫೆಕ್ಟ್ ಆಗೋದೇ ಇಲ್ಲ. ಒಳ್ಳೇದಾಗಿ. ಓಕೆ, ಅದ್ಭುತವಾಗಿರುವಂತ ಹೆಸರು ಬೇಳೆಯ ಪಾಯಸ. ಇಲ್ಲ, ಕೀರು. ಇದು ಖೀರ. ಇದು ಹೌದು, ಪಾಯಸ ಆದ್ರೆ Okay. ಅದಕ್ಕೆ ಗಸಗಸೆ, ತೆಂಗಿನಕಾಯಿ ಎಲ್ಲ ಹಾಕ್ತಿವಿ. ಖೀರ್. ಇದು ಹಾಲ್ ಖೀರ್ ತರ ನಾವು ಬಾದಾಮಿ ಹಾಲಿನ ಖೀರ್ ಹಾಕ್ತೀವಿ. ಹಾಕೋಣ ಗುರುಜಿ. ಓಹೋ. ಸೊ ಹೆಸರು ಬೇಳೆ ಕೀರು, ಸಕ್ಕರೆ ಬೆಲ್ಲ ಇಲ್ಲದೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಈ ಹೆಸರು ಬೇಳೆ ಖೀರನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಈ ಆರೋಗ್ಯದ ಖೀರನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಖೀರು ಮಾಡ್ಕೊಳ್ಳಿ. ಹೆಸರು ಬೇಳೆ ಖೀರು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಹುರಿದ ಹೆಸರು ಬೇಳೆ, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬೆಂದ ಹೆಸರು ಬೇಳೆಗೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ ಹಾಕಿ ಕುದಿಸಿದರೆ ಸಿಹಿ ಸಿಹಿಯಾದ ಹೆಸರು ಬೇಳೆ ಖೀರು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಆರೋಗ್ಯದ ಒಂದು ಖೀರನ್ನ ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಮುರಳಿಯವರೇ, ನೀವು ತಿಂತಾ ಇರೋದು ಎಣ್ಣೆ ಬೆಣ್ಣೆಯಲ್ಲಿ ಹುರಿದೆ ಹಸುವಿನ ಹಾಲು ಹಾಕ್ದೆ, ಸಕ್ಕರೆ ಹಾಕದೆ ಇರೋದನ್ನ ತಿಂತಾ ಇದ್ದೀರಾ. ಮನಸ್ಸಲ್ಲಿ ಅದನ್ನ ನೆನೆಸ್ಕೊಂಡು ಬೇಜಾನ್ ಕಷ್ಟ ಇದೆ. ತಿನ್ನೋದು ಕಷ್ಟ ಇದೆಯಾ? ಕೆಲವು ಸರಿ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಏನ್ ಅನ್ಕೊಂಡ್ರು ಕೀರು ಅನ್ಕೊಂಡ ತಕ್ಷಣ ನಮ್ಗೆ ಎಲ್ಲೋ ಹೊಟ್ಟೋಗಿರ್ತೀವಿ. ಹೆಂಗಿರ್ಬೋದು ಕೀರು, ಹಿಂಗಿರ್ಬೋದು ಹಂಗಿರ್ಬೋದು ಅಂತಿಲ್ಲ. ಹಂಗೂ ಇರಲ್ಲ, ಇದು ಹಿಂಗೂ ಇರಲ್ಲ. ಇದು ಸಪ್ಪೆಯಾಗೇ ಇರುತ್ತೆ. ಅಂದ್ರೆ ಒಂಥರ ಬೇರೆ ತರ. ಇನ್ನು ಸ್ವಲ್ಪ ಬೇಕಾದ್ರೆ ಸ್ಟೀವಿಯಾ ಹಾಕೋಬೋದು. ಇದು ತಿಂದ ಸ್ವಲ್ಪ ತಾದ್ಮೇಲೆ ಸಿಹಿ ಬರುತ್ತೆ ಬಾಯಲ್ಲಿ. ಸಪ್ಪೆನೇನೆ. ಓಕೆ, ಇರ್ಲಿ, ಯಾರು ಏನ್ ಮಾಡಕ್ಕಾಗುತ್ತೆ ಸಪ್ಪೆ ಅನ್ಕೊಂಡು ತಿನ್ನೋದಕ್ಕಿಂತ. ಎಲ್ಲೊಂದ್ ಕಡೆ ಆರೋಗ್ಯ ಬೇಕು ಅಂತ ತಿಂದಾಗ ಸಪ್ಪೆ, ಖಾರ, ಸಿಹಿ ಎಲ್ಲ ಮುಚ್ಚೋಗುತ್ತೆ. ಒಳ್ಳೇದು ಆರೋಗ್ಯದ ಅಡುಗೆನೆ ಬೇಕು ಅನ್ಸುತ್ತೆ ಗುರುಜಿ. ಒಳ್ಳೇದೇ ಗುರುಜಿ, ಚೆನ್ನಾಗಿದೆ. ಯಾಕಂದ್ರೆ ಒಂದು ಪ್ರಯತ್ನ, ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸುವಂತ ಪ್ರಯತ್ನ, ಜೊತೆಗೆ ಆರೋಗ್ಯದ ಸುಧಾರಣೆ ಕಾಣುವಂತ ಒಂದು ಹೊಸ ಯತ್ನ.
ಅದರಿಂದ ಇವೆಲ್ಲ ನಡೀತಾ ಇರುತ್ತೆ. ಥ್ಯಾಂಕ್ ಯು ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಒಂದು ಆರೋಗ್ಯದ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಇನ್ನೂ ಸಾಕಷ್ಟು ಆರೋಗ್ಯದ ಅಡುಗೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಗುರುಜಿ. Thank you, ನಮಸ್ಕಾರ. ಥ್ಯಾಂಕ್ ಯು. ಇಡೀ ಮುರಳಿ ಸಿಹಿಲ್ಲ ಅಂತ ಇದ್ದೀರಾ, ಯಾಕೆ ಕುಡಿತಾ ಇದ್ದೀರಾ? ಸಿಹಿ ಮುಖ್ಯ ಅಲ್ಲ, ಆರೋಗ್ಯ ಬಹಳ ಮುಖ್ಯ. ನೋ ಪ್ರಾಬ್ಲಮ್. ಸಮಯ ಬೇರೆ ಆಗ್ತದೆ. ಮುರಳಿಯವರೇ ಕಾರ್ಯಕ್ರಮ ಮುಗಿಸ್ಬೇಕು. ಯಾವ ಕಾರ್ಯಕ್ರಮ ಮುಗಿಸ್ತೀರಾ ನೀವು? ಎಷ್ಟೊಂದು ಟೈಮ್ ಆಗೋಯ್ತಲ್ಲ, ಬೇಗ ಕಾರ್ಯಕ್ರಮ ಮುಗಿಸಿ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮತ್ತೆ ಕೇಳ್ತಾ ಇದ್ದಾರೆ, ನಾವು ಬರಬೇಕಲ್ವಾ? ಎಷ್ಟು ದಿನ ಆಯಿತು? 3 ತಿಂಗಳಾಯಿತು, 6 ತಿಂಗಳಾಯಿತು, ನಾವು ಮೇಲ್ ಮಾಡಿದ್ದೀವಿ, ಲೆಟರ್ನ ಹಾಕಿದ್ದೀವಿ, ನಮಗೇನು ರೆಸ್ಪಾಂಡ್ ಮಾಡಿಲ್ಲ ಅಂತ. ಆದರೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ತುಂಬ ಜನ ಕೇಳಿದ್ದಾರೆ. ಖಂಡಿತವಾಗ್ಲೂ ಅವಕಾಶ ಸಿಗುತ್ತೆ. ನನಗೆ ಕೇಳ್ರಿ, ಕರ್ಸ್ಕೊಳ್ತೀನಿ, ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಸಿಕ್ತಾಗ ಮಾತಾಡಿಸಿ, ಖಂಡಿತವಾಗ್ಲೂ ನಿಮ್ಮನ್ನು ಕರೆಸಿ ನಿಮ್ಮ ಊಟಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ